quality staff, excellent resource and infrastructures, and the most fantastic students to work with. I am really honored and feel very privileged to function as a principal of this school, and let me take this opportunity to thank the management team, especially Murthy sir and Abhi sir. Today we are celebrating the day to acknowledge the hard work and dedication of our students, teachers and all staff. As you all know, our school is situated in a rural place, Chikkajajoru, and was established 7 to 8 months back with the aim to provide quality education, upward school values, and to provide rewarding careers for our students. Also, adoption of modern teaching methods and strategies. We focus on students' welfare and also safety that focus on the positive recognition of student achievements. We give much importance to creativity, imagining and playway methods, especially for our kindergarten. We also welcome all parents to take an active role in the education of their children and to be active participant in our school life. We also strive to build strong teacher-parent relationship, which is very important for the academic success. Our future vision or mission, in which our management is supporting and working on it, are facilitating and encouraging indoor games, creating science laboratories, renovating school playground to suit multiple form of sports, and so many. We are sure that with the help of our all stakeholders and with their continuous support, we will be able to take our institution to the next highest level of excellence. Now, I will go through the annual report of our school. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಮೊದಲನೆಯದಾಗಿ ಎಲ್ಲರಿಗೂ ನಮಸ್ಕಾರ ಹಾಗೂ 2024-25ನೇ ಶಾಲಾ ವಾರ್ಷಿಕೋತ್ಸವ ವರದಿಯನ್ನು ಓದಲು ನನಗೆ ಸಂತೋಷವಾಗುತ್ತೆ. ಈ ಶಾಲೆಯನ್ನು ಚಿಕ್ಕಜಾಜೂರಿನಲ್ಲಿ ಪ್ರಾರಂಭಿಸಲು ಜನವರಿ 2024ರಂದು ತೀರ್ಮಾನಿಸಲಾಯಿತು. ಅದರಂತೆಯೇ ಶ್ರೀ ಸಿದ್ದೇಶ್ವರ RPS ಎಜುಕೇಷನಲ್ ಟ್ರಸ್ಟ್ ಆರಂಭಿಸಿ ಈ ಸಂಸ್ಥೆಯ ವತಿಯಿಂದ ಶಾಲೆಯನ್ನು ಪ್ರಾರಂಭಿಸಲು ಫೆಬ್ರವರಿ ತಿಂಗಳು 2024ರಂದು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಯಿತು. ನಂತರ ನಮಗೆ ದಿನಾಂಕ 27/3/2024ರಂದು ನರ್ಸರಿ, LKG, UKG ಇಂದ 10ನೇ ತರಗತಿಯವರೆಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಬೋಧಿಸಲು ಸರ್ಕಾರದಿಂದ ನಮಗೆ ಅನುಮೋದನೆ ದೊರಕಿತು. ಅದರಂತೆಯೇ ಶ್ರೀ ಜ್ಞಾನದಾತೆ ನ್ಯಾಷನಲ್ ಸ್ಕೂಲ್ ಹೆಸರಿನಲ್ಲಿ ನೂತನವಾದ ನಮ್ಮ ಶಾಲೆ ಆರಂಭವಾಯಿತು. ಈ ಸಮಯದಲ್ಲಿ ಶಾಲೆ ಪ್ರಾರಂಭಿಸಲು ಸರ್ಕಾರದಿಂದ ಅನುಮೋದನೆ ಪಡೆಯಲು ಹೆಚ್ಚಿನದಾಗಿ ಶ್ರಮಿಸಿದವರು ಶ್ರೀ ಮಂಜುನಾಥ್ ಸರ್ ಹಾಗೂ ರವಿ ಸರ್. ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಸರ್ಕಾರದಿಂದ ಅನುಮತಿ ದೊರೆತ ನಂತರ ಮೊಟ್ಟಮೊದಲ ಬಾರಿಗೆ ನಾವು ಕಡೂರು ಶ್ರೀ ವೀರಭದ್ರೇಶ್ವರ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದಲೇ ವಿದ್ಯಾರ್ಥಿ ದಾಖಲೆಗೆ ಪ್ರಚಾರ ಹಾಗೂ ಶಾಲಾ ಶೈಕ್ಷಣಿಕ ಚಟುವಟಿಕೆ ಪ್ರಕ್ರಿಯೆಯನ್ನು ಪ್ರಾರಂಭಿಸಲಾಯಿತು. ಅದರ ಫಲವಾಗಿ 2024-25ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಪ್ರಥಮ ವರ್ಷದಲ್ಲಿಯೇ 400ಕ್ಕೂ ಹೆಚ್ಚು ದಾಖಲಾತಿಯಾಗಿರುವ ಹೆಮ್ಮೆ ನಮಗಿದೆ. ಈ ಸಂದರ್ಭದಲ್ಲಿ ಮಕ್ಕಳ ದಾಖಲಾತಿ ಪ್ರಕ್ರಿಯೆಯಲ್ಲಿ ಇದ್ದಂತಹ ಬೋಧಕ ವರ್ಗದವರಾದ ಶಾಂತಾ ಮೇಡಮ್, ರವಿ ಸರ್, ರಾಜೇಶ್ವರಿ ಮೇಡಮ್, ದರ್ಶನ್, ಶಿಲ್ಪಾ, ಗುರುಮೂರ್ತಿ, ಲಕ್ಷ್ಮಿ, ಅನುಸೂಯ, ಆಶಾ, ಪಲ್ಲವಿ, ನಿಶ್ಚಿತ, ಆಶಾ ವಿನಯ್ ಹಾಗೂ ಬೋಧಕೇತರ ವರ್ಗದಲ್ಲಿ ಸಂತೋಷ್, ಗಣೇಶ್, ಅಜ್ಜಣ್ಣ, ಮಾರುತಿ, ರಾಜಪ್ಪ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು. 1924-25ನೇ ಸಾಲಿನಲ್ಲಿ ನೂತನವಾಗಿ ಪ್ರಾರಂಭವಾದ ನಮ್ಮ ಶಾಲೆಯ ವಾರ್ಷಿಕ ವರದಿ ಇಂತಿದೆ. ಮೇ 29ರಂದು ಈ ಶಾಲೆಯ ಶೈಕ್ಷಣಿಕ ಚಟುವಟಿಕೆ ಪ್ರಾರಂಭಗೊಂಡಿತು. ನಂತರ ಜೂನ್ 3, 2024ರಂದು ಶಾಲೆಯ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ನಂತರ ಅದೇ ತಿಂಗಳಿನಲ್ಲಿ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಕೂಡ ನಾವು ಆಚರಿಸಿದೆವು. ಜೂನ್ 27ರಂದು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಕೂಡ ನಾವು ಆಚರಿಸಿದೆವು.
ಜುಲೈ ತಿಂಗಳಿನಲ್ಲಿ ಸೇತುಬಂಧು ಪರೀಕ್ಷೆ ಕೂಡ ಏರ್ಪಡಿಸಲಾಗಿತ್ತು. ಜುಲೈ 11, 2024ರಂದು ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಆಗಸ್ಟ್ ತಿಂಗಳಿನಲ್ಲಿ ಮೊದಲನೇ FA1 ಪರೀಕ್ಷೆಯನ್ನು ನಡೆಸಲಾಯಿತು. ನಂತರ ಆಗಸ್ಟ್ 15, 2024ರಂದು 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹು ಅದ್ಧೂರಿಯಿಂದ ಆಚರಿಸಲಾಯಿತು. ಹಾಗೆಯೇ ಆಗಸ್ಟ್ 26ರಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ನಾವು ಪುಟ್ಟ ಪುಟ್ಟ ಮಕ್ಕಳೊಂದಿಗೆ ಆಚರಿಸಿದೆವು. ಅದೇ ರೀತಿಯಾಗಿ ಆಗಸ್ಟ್ ತಿಂಗಳಿನಲ್ಲೇ ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಬಹುಮಾನವನ್ನು ಗೆದ್ದು ಈ ಕ್ರೀಡಾಕೂಟದಲ್ಲಿ ತಾಲೂಕು ಮಟ್ಟಕ್ಕೆ ಕೂಡ ಆಯ್ಕೆಯಾದರು. ಸೆಪ್ಟೆಂಬರ್ 3, 2024ರಂದು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯನ್ನು ನಮ್ಮ ಶಾಲೆಯಲ್ಲಿಯೇ ನಡೆಸಿಕೊಡಲಾಯಿತು. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿ ಬಹಳಷ್ಟು ಬಹುಮಾನಗಳನ್ನು ಗೆದ್ದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾದರು. ಸೆಪ್ಟೆಂಬರ್ 5, 2024ರಂದು ಶಿಕ್ಷಕರ ದಿನಾಚರಣೆಯನ್ನು ಕೂಡ ನಾವು ಆಚರಣೆ ಮಾಡಿದೆವು. ನಂತರ ಸೆಪ್ಟೆಂಬರ್ 2ನೇ ವಾರದಲ್ಲಿ FA2 ಪರೀಕ್ಷೆಯನ್ನು ಕೈಗೊಂಡೆವು. ಹಾಗೆಯೇ ಪೋಷಕರ ಸಭೆಯನ್ನು ಕೂಡ ಈ ತಿಂಗಳಿನಲ್ಲಿಯೇ ಕರೆಯಲಾಯಿತು. ಸೆಪ್ಟೆಂಬರ್ ತಿಂಗಳ ಕೊನೆಯ ವಾರದಲ್ಲಿ SA1 ಪರೀಕ್ಷೆಗಳು ಕೂಡ ಯಶಸ್ವಿಯಾಗಿ ನೆರವೇರಿದವು. ಅಕ್ಟೋಬರ್ 2ರಂದು ಗಾಂಧಿ ಜಯಂತಿಯನ್ನು ನಾವು ಬಹು ವಿಜೃಂಭಣೆಯಿಂದ ಆಚರಿಸಿದೆವು. ನಂತರ ಅಕ್ಟೋಬರ್ 3ರಿಂದ ಅಕ್ಟೋಬರ್ 19ರವರೆಗೆ ರಜದಲ್ಲಿ ನಾವು ದಸರಾ ಶಿಬಿರವನ್ನು ಕೂಡ ಹಮ್ಮಿಕೊಂಡಿದ್ದೆವು. ಅಕ್ಟೋಬರ್ 17, 2024ರಂದು ವಾಲ್ಮೀಕಿ ಜಯಂತಿಯನ್ನು ಆಚರಿಸಿ ಅಕ್ಟೋಬರ್ 21, 2024ರಂದು ಶಾಲೆಯ ಪುನರ್ ಆರಂಭವನ್ನು ಮಾಡಲಾಯಿತು. ಅಂದರೆ ಮೊದಲನೆಯ ಸೆಮಿಸ್ಟರ್ ಮುಗಿದು ಎರಡನೆಯ ಸೆಮಿಸ್ಟರ್ಗಳು ಆರಂಭವಾದವು. ನವೆಂಬರ್ 1, 2024ರಂದು ಕನ್ನಡ ರಾಜ್ಯೋತ್ಸವವನ್ನು ನಾವು ಬಹಳಷ್ಟು ಕಾರ್ಯಕ್ರಮಗಳಿಂದ ಆಚರಿಸಿದೆವು. ಹಾಗೆಯೇ ನವೆಂಬರ್ 14, 2024ರಂದು ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ತದನಂತರ ನವೆಂಬರ್ 18ರಂದು ಕನಕದಾಸ್ ಜೈನ್, ಶಾಂತಾಜಿ, ಆಶಾ ಆರ್, ಸಬೀನಾ ಬಾನು, ಸ್ವರ್ಣಾ BN, ರಾಜೇಶ್ವರಿ, ನಿಶ್ಚಿತ, ಪಲ್ಲವಿ, ಶಿಲ್ಪಾ, ನಿಶಾ ಬಾನು, ಕವಿತಾ M, ಸುಮಲತಾ, ವಿದ್ಯಾ CB, ಲಕ್ಷ್ಮೀ CV, ತಾರಾ, ಚಂದನ, ಮಮತಾ ಹಾಗೂ ಶಿವರಾಜ್ ದೈಹಿಕ ಶಿಕ್ಷಣ ಶಿಕ್ಷಕರಾಗಿಯೂ ಇವರೆಲ್ಲ ಬೋಧಕ ಸಿಬ್ಬಂದಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದಲ್ಲದೆ ಬೋಧಕೇತರ ಸಿಬ್ಬಂದಿಯಲ್ಲಿ ಅಶ್ವಿನಿ KP ಕಂಪ್ಯೂಟರ್ ಆಪರೇಟರ್ ಆಗಿಯೂ, ಅನುಸೂಯಮ್ಮ FDA ಆಗಿಯೂ, ಗಣೇಶ್ K ಮತ್ತು ಅಣ್ಣಯ್ಯ ಆಫೀಸ್ ಬಾಯ್ಗಳಾಗಿ, ಹೊನ್ನಮ್ಮ, ರಾಧಾ, ಲಾವಣ್ಯ ಇವರುಗಳು ಆಯಾಗಳು ಹಾಗೂ ಯೋಗೀಶ್, ಹರೀಶ್ ಕುಮಾರ್, ಅರುಣ್, ಕಿರಣ್ ಮತ್ತು ಅರುಣ್ ಕುಮಾರ್ ಇವರು ವಾಹನ ಚಾಲಕರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಲ್ಲಿಯವರೆಗೂ ನಮ್ಮ ಶಾಲೆಯ ವಾರ್ಷಿಕ ವರದಿಯನ್ನು ಓದಲು ಅವಕಾಶ ಕೊಟ್ಟಂತಹ ಸಂಸ್ಥೆಯವರಿಗೂ ಹಾಗೂ ಇದುವರೆಗೆ ಸುದೀರ್ಘವಾಗಿ ವಾರ್ಷಿಕ ವರದಿಯನ್ನು ಆಲಿಸಿದಂತಹ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ವಂದನೆಗಳು. Chief guest Mr. Srinivas Sir, HBUO Hodalkere, to deliver the speech. ಶ್ರೀ ಜ್ಞಾನದಾತೆ ನ್ಯಾಷನಲ್ ಸ್ಕೂಲ್ ಚಿಕ್ಕಜಾಜೂರು ಈ ಶಾಲೆಯ ಪ್ರಥಮ ವಾರ್ಷಿಕೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಈ ಶಾಲೆಯ ಸಂಸ್ಥಾಪಕರು ಮತ್ತು ಅಧ್ಯಕ್ಷರಾದ ಶ್ರೀ ಷಣ್ಮುಖಪ್ಪನವರೇ ಹಾಗೂ ಕೇವಲ ಈ ಶಾಲೆ ಪ್ರಾರಂಭವಾಗಿ 262 ದಿನಗಳಲ್ಲಿ ಈ ಶಾಲೆಗೆ ಅದ್ಭುತ ಚಾಲನೆ ಮತ್ತು ಒಂದು ಉತ್ತಮ ಬೆಳವಣಿಗೆಯನ್ನು ನೀಡಿರುವ ಈ ಶಾಲೆಯ ಸಂಸ್ಥಾಪಕರಾದ ಶ್ರೀ ಮೂರ್ತಿ ಸರ್ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಚಿಕ್ಕಜಾಜೂರು ಶ್ರೀಮತಿ ಅಂಜಲಿ ಮೋಹನ್ ರವರೇ ಹಾಗೂ ಶ್ರೀಮತಿ ಕಮಲಾಬಾಯಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಚಿಕ್ಕ ಎಮ್ಮೆಗನವರವರೇ ಹಾಗೂ ಶಶಿಕಲಾ ನಾಗರಾಜ್ ಅವರೇ, ಶ್ರೀಮತಿ ಉಷಾ ಅವರೇ ಹಾಗೂ ಪೊಲೀಸ್ ಆರಕ್ಷಕ ನಿರೀಕ್ಷಕರಾದ ಶ್ರೀ ನೇತ್ರಾವತಿ ಮೇಡಮ್ ಅವರೇ ಮತ್ತು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಶಿಕ್ಷಣ ಪ್ರೇಮಿಗಳಾದ ಶ್ರೀ DC ಮೋಹನ್ ಅವರೇ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ
ಶ್ರೀ ಲೋಹಿತಣ್ಣನವರೇ ಹಾಗೂ ಡಾಕ್ಟರ್ ಉಮಾಪತಿ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನ ಬದಲಾವಣೆ ಶಿಕ್ಷಣದಿಂದಲೇ ಪ್ರಾರಂಭ ಆಗುತ್ತೆ. ಯಾಕಂದರೆ ಪ್ರತಿಯೊಬ್ಬ ಪೋಷಕರು ತಮ್ಮ ಮಗುವಿನ ಅದ್ಭುತ ಭವಿಷ್ಯದ ಬಗ್ಗೆ ಕನಸು ಕಾಣ್ತಾ ಇರ್ತೀರಿ. ಅದೇ ರೀತಿ ಆ ಕನಸು ಸಾಕಾರ ಆಗ್ಬೇಕಾದ್ರೆ ಪೋಷಕರು ಕೂಡ ಅದೇ ರೀತಿಯಲ್ಲಿ ಅವರು ತಮ್ಮ ಒಂದು ತ್ಯಾಗಕ್ಕೂ ಸಿದ್ಧರಾಗಿರ್ಬೇಕಾಗುತ್ತೆ. ಯಾಕಂದರೆ ಇವತ್ತು ತಮ್ಮೆಲ್ಲರಿಗೂ ತಿಳಿದಿರಲಿ, ಇವತ್ತು ಒಂದು ಅಡಿಕೆ ತೋಟ ಆಗಲಿ, ತೆಂಗಿನ ತೋಟ ಆಗಲಿ, ಅದು ಕೇವಲ 5 ರಿಂದ 6 ವರ್ಷ ನೀವು ಸತತ ಪರಿಶ್ರಮ ಪಟ್ಟರೆ ಫಲ ಕೊಡುತ್ತೆ. ಆದರೆ ಒಬ್ಬ ವಿದ್ಯಾರ್ಥಿಯ ಭವಿಷ್ಯ 25 ವರ್ಷ ಇರುತ್ತೆ. ತಮ್ಮೆಲ್ಲರಿಗೂ ಗೊತ್ತಿರಬೇಕು, 25 ವರ್ಷಗಳ ಕಾಲ ಒಬ್ಬ ವಿದ್ಯಾರ್ಥಿ ತಮ್ಮ ಮಗುವಿನ ಎಲ್ಲ ಬೆಳವಣಿಗೆ, ಶೈಕ್ಷಣಿಕ ಅಭಿವೃದ್ಧಿಯನ್ನು ತಾವು ನಿರ್ವಹಿಸಿದರೆ ಮಾತ್ರ ಉತ್ತಮ ಭವಿಷ್ಯ ಸಿಗುತ್ತೆ. ಅದಕ್ಕೆ ತಾವು ತುಂಬ ಒಂದು ಒಳ್ಳೆಯ ರೀತಿಯಲ್ಲಿ ಇವತ್ತು ಏನು ಎಲೆಕ್ಟ್ರೋ ಮೀಡಿಯಾಗಳು, ಸಾಮಾಜಿಕ ಮಾಧ್ಯಮಗಳು, ಮೊಬೈಲ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ವಾಟ್ಸಪ್ ಆಗಲಿ, ಇವೆಲ್ಲವೂ ಹೆಚ್ಚು ಪ್ರಚಲಿತಿದೆ. ತಮ್ಮ ಮಗು ಈ ಒಂದು ಸಾಮಾಜಿಕ ಮಾಧ್ಯಮಗಳ ಪ್ರಭಾವಕ್ಕೆ ಒಳಗಾಗಿರುತ್ತದೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಶಿಕ್ಷಣವು ಚಾಲೆಂಜ್ ಆಗಿರುತ್ತೆ. ಅಂತಹ ಒಂದು ಶಿಕ್ಷಣವನ್ನು ಚಾಲೆಂಜ್ ಆಗಿರ್ತಕ್ಕಂಥ ಆ ಶಿಕ್ಷಣವನ್ನು ನೀಡುವಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ. ಅಂತಹ ಒಂದು ಪ್ರಮುಖ ಪಾತ್ರದಲ್ಲಿ ಈ ಶಾಲೆಯು ಏನು ಕೇವಲ 262 ದಿನಗಳಲ್ಲಿ 400 ಜನ, ಈ ವರ್ಷದಲ್ಲಿ 400 ಜನ ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸಿ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಉತ್ತಮ ಒಂದು ತಂತ್ರಜ್ಞಾನ ಆಧಾರಿತ ಶಿಕ್ಷಣವನ್ನು ಕೊಡುವಲ್ಲಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಈ ಒಂದು ಆ ಬೆಳವಣಿಗೆಯಲ್ಲಿ ತಮ್ಮೆಲ್ಲರಿಗೂ ಅತಿ ಹೆಚ್ಚು ಇಲ್ಲಿ ಉತ್ತಮವಾಗಿ ಈ ಒಂದು ಶಿಕ್ಷಣದ ಬಗ್ಗೆ, ಬೇರೆ ವಿದ್ಯಾರ್ಥಿಯ ಒಂದು ವೈಯಕ್ತಿಕ ಬೆಳವಣಿಗೆ, ಒಂದು ಉತ್ತಮ ನಾಗರಿಕತೆಗೆ ಅತ್ಯಂತ ಉತ್ತಮವಾಗಿ ಮಾತನಾಡಲು ನಮ್ಮ ಆ ವಿಸಾರಮ್ಮ ಸರ್ ಇದ್ದಾರೆ ಮತ್ತು ಆ ನವೀನ್ ಸರ್ ಇದ್ದಾರೆ. ಹಾಗೆ ನಿಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿ ನಮ್ಮ ಆ ನೇತ್ರಾವತಿ ಮೇಡಮ್ ಅವರು ಕೂಡ ಮಾತನಾಡಲಿದ್ದಾರೆ. ಈ ಒಂದು ನಾನು ಹೇಳೋದೇ ಅಂದರೆ ಎಲ್ಲ ನಮ್ಮ ಪೋಷಕ ಬಂಧುಗಳಿಗೆ, ನಿಮ್ಮ ವಿದ್ಯಾರ್ಥಿಯನ್ನು ತಾವು ಯಾವಾಗಲೂ ಗಮನಿಸಿ. ಯಾಕಂದರೆ ನೀವು ನಿಮ್ಮದೇ ಆದ ಒತ್ತಡದಲ್ಲಿ, ಬ್ಯುಸಿಯಲ್ಲಿ, ಬೇರೆ ವಿಚಾರದಲ್ಲಿ ಇರದಲೆ ತಮ್ಮ ಮಗುವಿನ ಎಲ್ಲ ವೈಯಕ್ತಿಕ ಬೆಳವಣಿಗೆಯಲ್ಲಿ ತಾವು ಸದಾ ಮಗುವನ್ನು ಗಮನಿಸ್ತಾ ಇರಬೇಕು. ಹಾಗಾದರೆ ಮಾತ್ರ ವಿದ್ಯಾರ್ಥಿಯ ಒಂದು ಶಿಕ್ಷಣ ಯಾವ ರೀತಿ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಅದೇ ರೀತಿ ತಾವೆಲ್ಲರೂ ಕೂಡ ಮಗುವಿಗೆ ಈ ಶಿಕ್ಷಣದ ಜೊತೆ, ಈಗ ನಾವು ಹೇಗೆ ಓದ್ತಾ ಇದ್ವಿ, ನೀವು ಹೇಗೆ ಓದ್ತಾ ಇದ್ರಿ, ಇದೆಲ್ಲದೂ ಒಂದ್ಸರಿ ಅವಲೋಕನ ಮಾಡಿ. ಯಾಕಂದರೆ ಈ ದೇಶದಲ್ಲಿ, ಈ ಒಂದು ದೇಶ ಪ್ರಜಾಪ್ರಭುತ್ವ ದೇಶ, ಮಕ್ಕಳು ನಮ್ಮ ಆಸ್ತಿ. ಈ ಪ್ರಜಾಪ್ರಭುತ್ವ ದೇಶದಲ್ಲಿ ಈ ಸಂವಿಧಾನವು ಎಲ್ಲ ರೀತಿಯ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದೆ. ಇಲ್ಲಿ ಯಾರಿಗೂ ತಾರತಮ್ಯ ಇಲ್ಲ. ಎಂತಹ ಕಡಿಮೆ ಇರ್ತಕ್ಕಂಥ ಬಡತನ ಯಾವುದೇ ಇರಲಿ, ಇಲ್ಲಿ ಕೇವಲ ತಮ್ಮ ಒಂದು ಪ್ರತಿಭೆಗೆ ಮಾತ್ರ ಅವಕಾಶ ಇರುತ್ತೆ. ಅಂತಹ ಒಂದು ಅವಕಾಶವನ್ನು ನಾವು ಅತ್ಯಂತ ಯಶಸ್ವಿಯಾಗಿ ಬಳಸ್ಕೋಬೇಕಾಗತ್ತೆ. ಯಾಕಂದರೆ ಈ ದೇಶದಲ್ಲಿ ನೀವೆಲ್ಲ ನಾವು ಮಹಾನ್ ನಾಯಕರು, ಈ ದೇಶದ ಮಾಜಿ ರಾಷ್ಟ್ರಪತಿಗಳಾದ APJ ಅಬ್ದುಲ್ ಕಲಾಂ, ಡಾಕ್ಟರ್ ಮನಮೋಹನ್ ಸಿಂಗ್, ಈಗಿರ್ತಕ್ಕಂಥ ನಮ್ಮ ನರೇಂದ್ರ ಮೋದಿ ಪ್ರಧಾನಿಯವರಿಂದ ಹಿಡಿದು ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಜೀವನ ಚರಿತ್ರೆಯನ್ನು ನಾವು ಅಧ್ಯಯನ ಮಾಡಿದಾಗ, ಹಿಂತಿರುಗಿ ನೋಡಿದಾಗ ಅವರ ಒಂದು ಯಾವ ರೀತಿ ಏಳಿಗೆಗೆ ಈ ದೇಶದ ಕಾನೂನು ಸಹಕಾರಿಯಾಗಿದೆ ಅಂತ ತಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಅದೇ ರೀತಿ ನಾವು ಶಿಕ್ಷಣವನ್ನು ಕೂಡ ಪ್ರತಿಯೊಬ್ಬ ಶಿಕ್ಷಕರು ತಮ್ಮ ತರಗತಿ ಕೋಣೆಯಲ್ಲಿ ಈ ವಿದ್ಯಾರ್ಥಿಯು ಒಬ್ಬ ಈ ದೇಶದ ಉತ್ತಮ ನಾಯಕನಾಗ್ತಾನೆ, ಈ ದೇಶದ ಒಬ್ಬ ಪ್ರಧಾನಮಂತ್ರಿ ಆಗ್ತಾನೆ, ಈ ದೇಶದ ಒಂದು ನೀವೇನು ಕನಸು ಕಾಣ್ತಿದ್ದೀರೋ ಪ್ರತಿಯೊಂದು ಶಾಲೆಯ ಪ್ರತಿಯೊಂದು ಪೋಷಕರು ಕೂಡ ತಮ್ಮ ಮಗು ಈ ಒಂದು KAS ಆಗಬೇಕು, IAS ಆಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಒಳ್ಳೆಯ ನಾಯಕನಾಗಬೇಕಂತ ಏನು ಕನಸು ಕಾಣ್ತಿರೋ ಆ ಕನಸನ್ನು ನಮ್ಮ ಶಿಕ್ಷಕರು ತರಗತಿಯ ಮಧ್ಯೆ ವಿದ್ಯಾರ್ಥಿಯ ಎಲ್ಲ ರೀತಿಯ ಬೆಂಬಲದ ಒಂದು ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಅಂತಹ ಶಿಕ್ಷಣವನ್ನು ನೀಡುವಲ್ಲಿ ಈ ಜ್ಞಾನದಾತೆ ನ್ಯಾಷನಲ್ ಸ್ಕೂಲ್ ಚಿಕ್ಕಜಾಜಿಯವರು ಅತ್ಯಂತ ಉತ್ತಮವಾಗಿ, ಅಂದರೆ ನಮ್ಮ ಹೊಳಲ್ಕೆರೆ ತಾಲೂಕಿನಲ್ಲಿ ಈ ಚಿಕ್ಕಜಾಜಿಯವರು ಏನು ಒಂದು ಪ್ಲೇಸ್ ಇದೆಯೋ, ಇದು ಶಿಕ್ಷಣದ ಕಾಶಿ ಇದ್ದಂಗೆ. ಯಾಕಂದರೆ ಶಿಕ್ಷಣದ ಬಗ್ಗೆ
ಅತಿ ಹೆಚ್ಚು ವಿದ್ಯಾಸಂಸ್ಥೆಗಳಿದ್ದಾವೆ. ಅದೇ ರೀತಿ ಉತ್ತಮ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ, ತಂತ್ರಜ್ಞಾನವನ್ನು ಬಳಸ್ತಾ ಇದ್ದಾರೆ. ಆ ರೀತಿ ಶಿಕ್ಷಣ ಹೆಂಗೆ ಬದಲಾಗಿದೆಯೋ, ಯಾವ ರೀತಿ ಹೊಸ ಶಿಕ್ಷಣ ನೀತಿ ಬಂದಿದೆಯೋ ಅದೆಲ್ಲ ರೀತಿಯಲ್ಲಿ ಆ ಶಿಕ್ಷಣವನ್ನು ನೀಡುವಲ್ಲಿ, ಭದ್ರ ಬುನಾದಿ ಹಾಕುವಲ್ಲಿ ಶ್ರೀ ಜ್ಞಾನದಾತೆ ನ್ಯಾಷನಲ್ ಸ್ಕೂಲ್ ಅತ್ಯಂತ ಉತ್ತಮವಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದೆ ಈ ವರ್ಷ. ಇದೇ ರೀತಿ ಈ ಶಾಲೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಎಲ್ಲ ಶಿಕ್ಷಕ ಬಂಧುಗಳು, ಈ ಶಾಲೆಯ ಆಡಳಿತಾಧಿಕಾರಿಗಳು, ಶ್ರೀ ಮಣಿಕಂಠ ಅವರು, ಶ್ರೀ ಅಭಿಷೇಕ್ ಅವರು, ಈ ಶಾಲೆಯ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಸತತವಾಗಿ ಪರಿಶ್ರಮ ಹಾಕಿ ವಿದ್ಯಾರ್ಥಿಯ ಯೋಗಕ್ಷೇಮ, ಈ ಒಂದು LKG UKG ಪ್ರೀ ಎಜುಕೇಷನ್ ಪ್ರೀ ಸ್ಕೂಲಿಂದ ಹಿಡಿದು ಅಪ್ ಟು 8ನೇ ತರಗತಿವರೆಗೂ ಅತ್ಯಂತ ಉತ್ತಮವಾಗಿ ಬೋಧನಾ ವಿಧಾನವನ್ನು ಅಳವಡಿಸಿಕೊಂಡು ಶಿಕ್ಷಣ ನೀಡುತ್ತಿದೆ. ಅದನ್ನು ಎಲ್ಲ ಪೋಷಕರು ತಮ್ಮ ವಿದ್ಯಾರ್ಥಿಗಳಿಗೆ ನೀಡುವ ಶಿಕ್ಷಣವನ್ನು ಸದುಪಯೋಗ ಪಡಿಸಿಕೊಂಡು ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲಿ ಅಂತೇಳಿ ಈ ಪ್ರಥಮ ವರ್ಷದ ವಾರ್ಷಿಕೋತ್ಸವದಲ್ಲಿ ಎಲ್ಲರಿಗೂ ಶುಭಾಶಯ ಕೋರಿ ನಾನು ಮಾತನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನಮಸ್ಕಾರ. ವೇದಿಕೆಯಲ್ಲಿರುವ ಸಿದ್ದೇಶ್ವರ RPS ಎಜುಕೇಷನಲ್ ಟ್ರಸ್ಟ್ ಈ ಸಂಸ್ಥೆಯ ಅಧ್ಯಕ್ಷರೇ ಹಾಗೂ ಕಾರ್ಯದರ್ಶಿಗಳೇ ಹಾಗೂ ಸದಸ್ಯರೇ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಶಶಿಕಲಾ ನಾಗರಾಜ್ ಅವರೇ ಹಾಗೂ ಎಮ್ಮಿಗೆನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕಮಲಾಬಾಯಿ ಅವರೇ ಹಾಗೂ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀನಿವಾಸ್ ಅವರೇ ಹಾಗೂ ಎಲ್ಲ ಅಧಿಕಾರಿಗಳೇ ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರೇ ಹಾಗೂ ಶಿಕ್ಷಣ ಪ್ರೇಮಿಗಳಾದ DC ಮೋಹನ್ ಅವರೇ, ಇನ್ನು ಎಲ್ಲ ಅಧಿಕಾರಿಗಳೇ ಹಾಗೂ ಪೋಷಕರಾದ ಸೋದರಿಯರೇ ಹಾಗೂ ಪ್ರೀತಿಯ ಪುಟಾಣಿ ಮಕ್ಕಳೇ, ನಿಮ್ಮೆಲ್ಲರಿಗೂ ಸಹ ಶ್ರೀ ಜ್ಞಾನದಾತೆ ನ್ಯಾಷನಲ್ ಸ್ಕೂಲ್ ಮೊದಲನೇ ವರ್ಷದ ವಾರ್ಷಿಕೋತ್ಸವದ ಶುಭಾಶಯಗಳು. ಇಂದು ನಾವು ವಾರ್ಷಿಕೋತ್ಸವ ಮೊದಲನೇ ವರ್ಷದ ಆರಂಭ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಇದು ಜ್ಞಾನದಾತೆ ಶಾಲೆ ಮೊದಲನೇ ವರ್ಷದ ವಾರ್ಷಿಕೋತ್ಸವ. ಇಂದು ಶಿಕ್ಷಣ ನಾವು ಹೆಚ್ಚು ಒತ್ತು ಕೊಡಬೇಕಾದ ಪರಿಸ್ಥಿತಿ ಬಂದಿದೆ. ಪೋಷಕರೇ ನಮ್ಮ ಮನೆಯೇ ಮೊದಲ ಪಾಠಶಾಲೆ. ಇಲ್ಲಿ ಮೊದಲು ನಾವು ಮಕ್ಕಳಿಗೆ ಸಂಸ್ಕಾರವನ್ನು ಫಸ್ಟು ಕೊಡಬೇಕಾಗುತ್ತೆ. ಪೋಷಕರು ನಾವೆಲ್ಲರೂ ಸಹ ಸರ್ಕಾರಿ ಕೆಲಸದಲ್ಲೇ ಇರಲ್ಲ, ಎಲ್ಲ ತಂದೆಯಂದರು ಕೃಷಿಕರೇ ಅಲ್ಲ, ಹಾಗೂ ಎಲ್ಲರೂ ಸಹ ಒಂದೇ ಥರ ಕೆಲಸದಲ್ಲಿ ಇರಲ್ಲ. ಆದರೆ ನಮ್ಮೆಲ್ಲರ ಆಸೆ ಒಂದೇ, ನಮ್ಮ ಮಗು ಒಬ್ಬ ಶ್ರೇಷ್ಠ ವ್ಯಕ್ತಿ ಆಗಬೇಕು, ಒಳ್ಳೆ ಉತ್ತಮ ಪ್ರಜೆ ಆಗಬೇಕು, ಅವನ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅಂತ ಹೇಳಿ ಎಲ್ಲರೂ ಸಹ ಆಸೆ ಪಡ್ತೀವಿ. ಅದೇ ರೀತಿ ಈ ಥರ ಆಗಬೇಕು ಅಂತ ಹೇಳಿದ್ರೆ ನಾವೇನು ಮಾಡಬೇಕು? ಉತ್ತಮವಾದ ಶಿಕ್ಷಣವನ್ನು ಕೊಡಬೇಕು. ಅದು RPS ಸಂಸ್ಥೆ. ಎಲ್ಲರೂ ಸಹ ಹೊರಗಡೆ ಹೋಗಿ ಯಾಕೆ ಮಕ್ಕಳಿಗೆ ದಾವಣಗೆರೆ, ಚಿತ್ರದುರ್ಗ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಪ್ರತಿಯೊಬ್ಬ ಗಣ್ಯರಿಗೂ ವೈಯಕ್ತಿಕವಾಗಿ ನಮಸ್ಕರಿಸುತ್ತಾ, ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಕ್ಕಳ ಪೋಷಕರು, ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ಮಕ್ಕಳು ಹಾಗೂ ಜ್ಞಾನದಾತೆ ನ್ಯಾಷನಲ್ ಶಾಲೆಯ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ಸ್ ಆ್ಯಂಡ್ ಎಲ್ಲ ಚಿಕ್ಕಜೂರು ಗ್ರಾಮಸ್ಥರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಈ ಶಾಲೆ ಹೆಸರೇ ನನಗೆ ಭಾಳ ಇಂಪ್ರೆಸಿವ್ ಆಗಿದೆ. ಎಜುಕೇಷನ್ ಅಂದ್ರೇ ಜ್ಞಾನ ತಾನೆ. ಜ್ಞಾನ ಕೊಡುವಂಥ ದೇವತೆಗೆ ಜ್ಞಾನದಾತೆ. ಅದು ಎಲ್ಲಿ ಸಿಗುತ್ತೆ? ಶಾಲೆನಲ್ಲಿ ಸಿಗುತ್ತೆ. ಭಾಳ ತುಂಬ ಚೆನ್ನಾಗಿ ಇಟ್ಟಿದ್ದೀರಿ. ಥಾಟ್ ಪ್ರೊಸೆಸ್ ಭಾಳ ಲೈಕ್ ಆಯಿತು. ಆ್ಯಂಡ್ ಆಲ್ಸೋ ಈ ಕಾರ್ಯಕ್ರಮ ಈ ವರ್ಷದ ಈ ಶಾಲೆಯ ಮೊದಲ ವಾರ್ಷಿಕೋತ್ಸವ ನೋಡಿ, ಅದರಲ್ಲೂ ಇನೋವೇಟಿವ್ ಇದೆ. ದ ನೇಮ್ ಇಟ್ ಸೆಲ್ಫ್ ಇಸ್ ಆರಂಭ. ಆರಂಭ ಅಂದರೆ ಆದಿ, ಶುರು. ಆ ಮೊದಲ ಫಂಕ್ಷನ್ಗೆ ಆ ಥಿಂಕಿಂಗ್ ಪ್ರೋಸೆಸ್ ಅದು ಇಷ್ಟ ಆಯಿತು. ಅಂದರೆ ಈ ಎರಡರಿಂದ ಏನು ಗೊತ್ತಾಗ್ತಿದೆ ಅಂದರೆ, ಈ ಇನ್ಸ್ಟಿಟ್ಯೂಷನ್ ಈಸ್ ಕಮ್ಮಿಂಗ್ ಅಪ್ ವಿತ್ ಇನೋವೇಷನ್ಸ್. ಅಂದರೆ ಕ್ರಿಯೇಟಿವಿಟಿಯಿಂದ ಹೊರಬರ್ತಾ ಇದೆ. ಈ ಶಾಲೆಯಲ್ಲಿ ನಿಮ್ಮ ಮಕ್ಕಳು ಅಥವಾ ನೀವು ಪಾತ್ರಧಾರಿಯಾಗಿದ್ದೀರಾ ಅಂದರೆ, ನಿಮ್ಮ ಮಕ್ಕಳು ಒನ್ ಡೇ ಒನ್ಸ್ ದೇ ರೀಚ್ 20 years ದೇ ಮೇ ಬಿ, ಆ್ಯಂಡ್ ಐ ವಿಶ್ ಅದಾಗಬೇಕು ಅಂತ ಎಲ್ಲರೂ ಇನೋವೇಟಿವ್ಸ್ ಆಗ್ತಾರೆ, ಕ್ರಿಯೇಟರ್ಸ್ ಆಗ್ತಾರೆ, ವೆರಿ ನಾಲೆಡ್ಜಬಲ್ ಪರ್ಸನ್ ಆಗ್ತಾರೆ. ಆ್ಯಂಡ್
ನೋ ಡೌಟ್ ದೇ ವಿಲ್ ಬಿ ದ ಅಸೆಟ್ ಆಫ್ ದಿ ನೇಷನ್. ಅಸೆಟ್ ಅಂದರೆ ಸ್ವತ್ತು ಹಾಕ್ತಾರೆ. ಈ ಒಂದು ಜ್ಞಾನದಾತೆ ನ್ಯಾಷನಲ್ ಸ್ಕೂಲ್ಗೆ ನನ್ನ ಹೃದಯಪೂರ್ವಕ ಕಂಗ್ರ್ಯಾಚುಲೇಷನ್ಸ್ ಫಸ್ಟ್ಲಿ. ಯಾಕಂದರೆ ಮೊದಲನೇ ವರ್ಷದಲ್ಲೇ ಇಷ್ಟು ದೊಡ್ಡ ಮಟ್ಟಿಗೆ ಒಂದು ಇವೆಂಟ್ನ ಆರ್ಗನೈಸ್ ಮಾಡಿದ್ದಾರೆ. ಇಟ್ ಈಸ್ ನಾಟ್ ಈಸಿ. ಇಟ್ ಈಸ್ ಎ ಬಡ್ಡಿಂಗ್ ಚೈಲ್ಡ್, ಒಂದು ಚಿಕ್ಕ ಮಗು ಈ ಶಾಲೆನ ಅಂತ ಅಂದ್ಕೊಂಡ್ರೆ ಮೊದಲ ವರ್ಷದ ಬರ್ತ್ಡೇನೇ ಇಷ್ಟು ಜೋರಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ ಅಂದರೆ, ಒನ್ಸ್ ಇಫ್ ಇಟ್ ಗೆಟ್ ಸಕ್ಸಸ್ಫುಲ್ ಆಫ್ಟರ್ ಸೋ ಮೆನಿ ಇಯರ್ಸ್, ಇಮ್ಯಾಜಿನ್ ಹೌ ವಿಲ್ ಬಿ ದ ಸೆಲೆಬ್ರೇಷನ್. ಸೊ ಅದನ್ನು ನಾನು ಇವತ್ತೇ ಇಮ್ಯಾಜಿನ್ ಮಾಡ್ಕೊತಾ ಇದ್ದೀನಿ. ಯಾರೆಲ್ಲ ಪೇರೆಂಟ್ಸ್ ಇದ್ದೀರಿ, ಒಂದು ಒಳ್ಳೆ ಚಾಯ್ಸ್ ಮಾಡಿದ್ದೀರಿ ನಿಮ್ಮ ಮಕ್ಕಳನ್ನ ಇಲ್ಲಿ ಸೇರಿಸ್ಲಿಕ್ಕೆ. ಅದೇ ರೀತಿ ಮಕ್ಕಳಷ್ಟೇ ಈ ಶಾಲೆಯಲ್ಲಿ ಪಾರ್ಟಿಸಿಪೇಟ್ ಮಾಡೋದಲ್ಲ, ಪ್ರತಿಯೊಬ್ಬ ಪೇರೆಂಟ್ಸ್ ಅಂದರೆ ಒಂದು ಮಗುಗೆ 2 ಪೇರೆಂಟ್ ಇರ್ತಾರೆ. ಐ ಹೋಪ್ ನಿಜ ಅಲ್ವಾ? ಆ 2 ಪೇರೆಂಟ್ಸು ಆ ಒಂದು ಮಗು ಜೊತೆ ಈ ಶಾಲೆಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಫಾರ್ ದ ಸಕ್ಸಸ್ಫುಲ್ ಆಫ್, ಫಾರ್ ದ ಡೆವಲಪ್ಮೆಂಟ್ ಆಫ್, ಫಾರ್ ದ ಗ್ರೋತ್ ಆಫ್ ಚೈಲ್ಡ್, ಆಲ್ಸೋ ಫಾರ್ ದ ಡೆವಲಪ್ಮೆಂಟ್ ಆಫ್ ದಿಸ್ ನ್ಯಾಷನಲ್ ಸ್ಕೂಲ್. ಆ ಮಗು ಮತ್ತು ಈ ಶಾಲೆಯ 2ರ ಬೆಳವಣಿಗೆಗೋಸ್ಕರ ಆ ಒಂದು ಮಗು ಮತ್ತು 2 ಪೇರೆಂಟ್ಸ್ ಕಾಂಟ್ರಿಬ್ಯೂಷನ್ ಅನ್ನೋದಕ್ಕಿಂತ ಪಾರ್ಟಿಸಿಪೇಷನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಪ್ರತಿಯೊಬ್ಬ ಪೇರೆಂಟ್ಸ್ಗಳು ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಇವತ್ತಿನ ದಿನದಲ್ಲಿ ಪೇರೆಂಟ್ಸ್ಗಳು ಭಾಳ ದುಡಿತಾ ಇದ್ದಾರೆ. ನಮ್ಮ ಮಕ್ಕಳನ್ನ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಸೈಂಟಿಸ್ಟ್ ಆಗಬೇಕು, ರಿಸರ್ಚರ್ಸ್ ಆಗಬೇಕು, ಇಂಜಿನಿಯರ್ಸ್ ಆಗಬೇಕು, ಡಾಕ್ಟರ್ಸ್ ಆಗಬೇಕು, ನಂತರ ಸಬ್ ಇನ್ಸ್ಪೆಕ್ಟರ್ಸ್ ಆಗಬೇಕು, IPS ಆಫೀಸರ್ಸ್ ಆಗಬೇಕು, ಸೋ ಆನ್. ಬಟ್ ಫೇಲ್ಯೂರ್ ಎಲ್ಲಾಗ್ತಿದೆ ಅಂದರೆ ದೇ ಆರ್ ನಾಟ್ ಪಾರ್ಟಿಸಿಪೇಟಿಂಗ್ ವಿತ್ ದ ಚಿಲ್ಡ್ರನ್ಸ್ ಇನ್ ಸ್ಕೂಲ್, ಇನ್ ಫ್ಯಾಮಿಲಿ. ಒನ್ ವುಮೆನ್ ಕ್ಯಾನ್ ಡೂ ಎನಿಥಿಂಗ್ ಇಫ್ ಶಿ ಈಸ್ ಗೆಟ್ ಎಜುಕೇಷನ್. Maybe she is not getting education of graduation when she was studying, but after getting into political field, she is educated so much and she spoke very well. ತುಂಬ ಚೆನ್ನಾಗಿ ಮಾತಾಡಿದ್ರು. ಅಂದರೆ ಅವ್ರ ಮಾತಲ್ಲಿ ಒಂದು ಇದನ್ನು ಹೇಳಿದ್ರು, ದಟ್ ಈಸ್ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗು. ಹೆಣ್ಣು ಭಾಳ ಡಿಫ್ರೆನ್ಸಿಯೇಷನ್ ಆಗ್ತಾಯಿದೆ ನೋಡಿ ಇವತ್ತಿನ ದಿನಗಳಲ್ಲಿ. ಆ್ಯಸ್ ಪಾಯಿಂಟ್ ಆಫ್ ಪೊಲೀಸ್ ಇದರಿಂದ ಮಾತಾಡೋದಾದರೆ, ಗಂಡು ಮಕ್ಕಳು ಜಾಸ್ತಿ ಕ್ರಿಮಿನಲ್ಸ್ ಆಗ್ತಾ ಇದ್ದಾರೆ, ಹಂಗಂತ ಹೆಣ್ಮಕ್ಳು ಆಗ್ತಾ ಇಲ್ಲ ಅಂತಲ್ಲ, ಇದೆ, ಬಟ್ ನಂಬರ್ಸ್ ಕಡಿಮೆ ಇದೆ. ಯಾಕೆ ಅಂದರೆ ಹೆಣ್ಮಕ್ಳಿಗೆ ತುಂಬ ರೆಸ್ಟ್ರಿಕ್ಷನ್ಸ್ ಮಾಡೋದು ಮನೆಯಲ್ಲಿ. ಗಂಡು ಮಕ್ಕಳುಗಳಿಗೆ ತುಂಬ ರೆಸ್ಟ್ರಿಕ್ಷನ್ಸ್ ಹಾಕ್ತಿರೋ, ಹೀಗೆ ಇರಬೇಕು ಹಾಗೆ ಇರಬೇಕು ಅಂತಿರೋ, ಅವರು ಒಂದಿನ ಒಬ್ರಿಗೆ ಬಲಿಪಶು ಹಾಕ್ತಾ ಇದ್ದಾರೆ. ಇದನ್ನು ನಾವು ಎವ್ರಿ ಡೇ ಪೊಲೀಸ್ ಸ್ಟೇಷನಲ್ಲಿ ನೋಡ್ತಾ ಇದ್ದೀವಿ. ಅದೇ ರೀತಿ ಗಂಡು ಮಕ್ಳಿಗೆ ಎಷ್ಟು ತುಂಬ ಫ್ರೀಡಮ್ ಕೊಡ್ತಿರೋ, ಅವ್ರು ಒಂದಿನ ಕ್ರಿಮಿನಲ್ ಹಾಕ್ತಾರೆ. ಇನ್ಮೇಲಿಂದ ಅದೆರಡು ಉಲ್ಟಾ ಆಗಬೇಕು. ಸ್ವಲ್ಪ ಗಂಡು ಮಕ್ಳಿಗೆ ರೆಸ್ಟ್ರಿಕ್ಷನ್ಸ್ ಹಾಕ್ರಿ, ಅವ್ರನ್ನ ಸೆನ್ಸಿಟೈಸ್ ಮಾಡಿ, ಸ್ವಲ್ಪ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಮಾಡುವಂಥದ್ದು, ಹೊರಗಡೆ ಒಳ್ಳೆ ರೀತಿ ನಡ್ಕೊಳ್ಳೋ ಅಂಥದ್ದು, ನಾನು ಏನು ಮಾಡಿದ್ರು ನಡೆಯುತ್ತೆ ಅನ್ನೋ ಆ್ಯಟಿಟ್ಯೂಡ್ನ ಕಡಿಮೆ ಹಾಕಬೇಕು. ಅಷ್ಟು ರೆಸ್ಟ್ರಿಕ್ಷನ್ಸು ಗಂಡು ಮಕ್ಳಿಗೆ ಹಾಕಿ, ಸ್ವಲ್ಪ ಹೆಣ್ಮಕ್ಳನ್ನ ಫ್ರೀ ಆಗಿಬಿಡಿ. ಆಯಿತು ಮಾಡು, ನೀ ದುನಿಯಾ ಮಾಡು, ನಾನು ಇದ್ದೀನಿ, ಬಟ್ ರಾಂಗ್ ಡೈರೆಕ್ಷನಲ್ಲಿ ಹೋಗ್ಬೇಡ ಅನ್ನೋದನ್ನು ಮಗುಗೆ ಕಾನ್ಫಿಡೆನ್ಸ್ ತುಂಬಿಸಿ ಹೆಣ್ಮಕ್ಳನ್ನ ಸ್ವಲ್ಪ ಸ್ಟ್ರಾಂಗ್ ಆಗಿ ಬೆಳೆಸಿ. ಇಲ್ಲಿ ಯಾಕೆ ಮಕ್ಳ ಬಗ್ಗೆ ಏನು ಮಾತಾಡ್ತಿಲ್ಲ, ನಾನು ಪೇರೆಂಟ್ಸ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಮೋಸ್ಟ್ ಆಫ್ ಯುವರ್ ಪೀಪಲ್ ಪ್ರೆಸೆಂಟ್ ಹಿಯರ್ ಆರ್ ಪೇರೆಂಟ್ಸ್. ಸೊ ದಯಮಾಡಿ ಇದಿಷ್ಟನ್ನ ತಲೆಯಲ್ಲಿ ಇಟ್ಕೊಂಡು ಒಂದೊಳ್ಳೆ ಶಾಲೆನ ಚಾಯ್ಸ್ ಮಾಡಿದ್ದೀರಿ, ಒಂದೊಳ್ಳೆ ಆರ್ಗನೈಸೇಷನ್ ಇದೆ. ಒಂದೊಳ್ಳೆ ಸ್ಟೇಜ್. ನಾವೆಲ್ಲ ಚಿಕ್ಕವರಿರುವಾಗ ಇಷ್ಟೆಲ್ಲ ಫೆಸಿಲಿಟಿನೇ ಇರಲಿಲ್ಲ. ಒಂದು ಸ್ಟೇಜ್ ಮೇಲೆ ಬರಬೇಕು ಅಂತಂದರೆ ಐ ಥಿಂಕ್ ನಾನು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸೇರಿದ ಮೇಲೆ ಇಂಥದ್ದು ಇಲ್ಲ. ಐ ವಾಸ್ ಎ ಗೋಲ್ಡ್ ಮೆಡಲಿಸ್ಟ್ ಇನ್ ಎಂಜಿನಿಯರಿಂಗು. ಅಲ್ಲಿನವರೆಗೂ ನನಗೆ ಎಜುಕೇಷನ್ ಅಷ್ಟು ಅದ್ರ ಬಗ್ಗೆ ಏನು ಓದೋದು ಬರೆಯೋದಷ್ಟೇ. ಪ್ಲೀಸ್ ಸ್ಟಾಪ್. ಬಟ್ ನಾನು ಫಸ್ಟ್ ಇಯರ್ ಅಂತಂದರೆ ಯು ಹ್ಯಾವ್ ಚೂಸನ್ ಎ ವೆರಿ ಗುಡ್ ಸ್ಕೂಲ್. ಮುಂದೇನು ಇದು ಒಳ್ಳೆ ರೀತಿ ನಿಮ್ಮ ಮಗುಗೆ ಆಶಾವಾದ ಆಗುತ್ತೆ, ಅದನ್ನು ಇಟ್ಕೊಳ್ಳಿ, ಆಶಯ ಇಟ್ಕೊಳ್ಳಿ. ಒಂದು ಶಾಲೆಯ ಸಂಸ್ಥೆ ಜೊತೆ ನಿಮ್ಮ ಕೋಆರ್ಡಿನೇಷನು ಇರಲಿ, ನಿಮ್ಮ ಕೋಆಪ್ರೇಷನ್ನು ಇರಲಿ ಅಂತ ಹೇಳ್ತಾ, ಯಾವುದೇ ಮಗುಗೆ, ಯಾವುದೇ ಪೇರೆಂಟ್ಸಿಗೆ ಯಾವುದೇ ವಿಚಾರದಲ್ಲಾಗಲಿ ತೊಂದರೆ ಆದರೆ ನಾನು ಚಿಕ್ಕಜಾಜನಲ್ಲಿರೋವರೆಗೂ 24/7 ಫಾರ್ ಎನಿ ಮ್ಯಾಟರ್ ನೀವು ನನ್ನನ್ನು ಕಮ್ಯುನಿಕೇಟ್ ಮಾಡ್ಬೋದು, ನನ್ನ ಜೊತೆ ಫ್ರೆಂಡ್ಲಿ ಆಗಿ ಕಮ್ಯುನಿಕೇಷನ್ ಇಟ್ಕೋಬೋದು ಅಂತ ನಿಮಗೆ ಹೋಪ್ಸ್ ಕೊಡಿಸ್ತಾ, ಪೊಲೀಸ್ ಅಂದರೆ ಭಯ ಅಲ್ಲ, ಭರವಸೆ. ಇಡೀ ನಮ್ಮ ಕರ್ನಾಟಕ ಜಿಲ್ಲಾ ಪೊಲೀಸ್, ಚಿತ್ರದುರ್ಗ ಜಿಲ್ಲಾ ವತಿಯಿಂದ ಚಿಕ್ಕಜಾಜೂರು ಪೊಲೀಸ್ ಠಾಣಾ ಸಬ್ ಇನ್ಸ್ಪೆಕ್ಟರ್ ಆಗಿದಂತಹ ನಾನು ನಿಮಗೆ ಪ್ರಾಮಿಸ್ ಮಾಡ್ತಾ ಈ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸ್ತಾ ಥ್ಯಾಂಕ್ ಯು ವಂಡನವ್ರು. ಥ್ಯಾಂಕ್ ಯು. ಅಧ್ಯಕ್ಷರಾದಂಥ ಷಣ್ಮುಖಣ್ಣವರೇ, ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀನಿವಾಸ್ ಅವರೇ, ಈ ಭಾಗದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಅಂಜಲಿ ಮೋಹನ್ ಅವರೇ,
ನಮ್ಮ ಚಿಕ್ಕಮ್ಮು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಕಮಲಾಬಾಯಿ ಅವರೇ, ಉಪಾಧ್ಯಕ್ಷರಾದಂಥ ಶಶಿಕಲಾ ನಾಗರಾಜ್ ಅವರೇ, ಚಿಕ್ಕಜಾಜೂರು ಸಬ್ ಇನ್ಸ್ಪೆಕ್ಟರ್ ಆದಂಥ ನೇತ್ರಾವತಿ ಅವರೇ, ಈ ಭಾಗದ ಹಾಲಿ ಸದಸ್ಯರು, ಮಾಜಿ ಅಧ್ಯಕ್ಷರು ಮತ್ತು ನನ್ನ ಸಹೋದರ ಸಮಾನರಾದಂಥ DC ಮೋಹನ್ ಅವರೇ, ಇನ್ನೊಬ್ಬ ನಮ್ಮ ಸಹೋದರರು BRC ಆದಂಥ ಸುರೇಂದ್ರನಾಥ್ ಅವರೇ, ಖ್ಯಾತ ವೈದ್ಯರು ಹಿರಿಯರಾದಂಥ ಉಮಾಪತಿ ಅವರೇ, ನವೀನ್ ಕುಮಾರ್ ಅವರೇ, ಬಸವರಾಜ್ ಅವರೇ, ನಿಜರ್ ಅಹಮದ್ ಅವರೇ, ನಯನ್ ರೆಹಮಾನ್ ಅವರೇ, ನಾಗರಾಜ್ BM ಅವರೇ ಮತ್ತು ಈ ಒಂದು ಸಂಸ್ಥೆಯ ಖಜಾಂಚಿಯವರು ಮತ್ತು ನಮ್ಮ ಈ ಭಾಗದ ನಾಯಕರು ಮತ್ತು ನನ್ನ ಸಹೋದರ ಸಮನಾದಂಥ PS ಮೂರ್ತಿಯಣ್ಣವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಸೋದರಿಯರೇ ಮತ್ತು ಶಾಲಾ ಶಿಕ್ಷಕರೇ ಮತ್ತು ಇಲ್ಲಿ ಎಲ್ಲ ಮಕ್ಕಳ ತಂದೆ ತಾಯಿಗಳೇ, ವಿದ್ಯಾರ್ಥಿಯರೇ, ವಿದ್ಯಾರ್ಥಿನಿಯರೇ, ಈಗಾಗಲೇ ಸಾಕಷ್ಟು ನಮ್ಮ ಶಿಕ್ಷಣಾಧಿಕಾರಿಗಳು ವಿದ್ಯಾಭ್ಯಾಸದ ಬಗ್ಗೆ ಅಚ್ಚುಕಟ್ಟಾಗಿ ಭಾಳ ವಿವರವಾಗಿ ಹೇಳಿದ್ದಾರೆ. ಇವತ್ತು ವಿದ್ಯೆ ಜೀವನದಲ್ಲಿ ಭಾಳ ನಮಗೆ ಮುಖ್ಯ. ವಿದ್ಯೆ ಇಲ್ಲದಲೇ ಯಾವುದನ್ನೂ ಸಹ ಸಾಧನೆ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಇವತ್ತು ನಮ್ಮ PSI ಮೇಡಮ್ ಹೇಳಿದರು, ನಾನು PSI ಈ ಒಂದು ಆಗಿದ್ದೇನೆ ಅಂತಂದರೆ ನನಗೆ ವಿದ್ಯೆ ಭಾಳ ಒಂದು ಮುಖ್ಯ ಅಂತ. ಅವ್ರು ಏನೇನು ಎಜುಕೇಷನ್ ಮಾಡಿದಂಥ ಮತ್ತು ತಂದೆ ತಾಯಿಗಳು ಯಾವ ಥರ ಮಕ್ಕಳನ್ನು ಬೆಳೆಸ್ಬೇಕು, ಯಾವ ಥರ ಜವಾಬ್ದಾರಿ ತಗೊಬೇಕಂತ ಭಾಳ ವಿವರವಾಗಿ ತಮಗೆ ಮನ ಮುಟ್ಟು ಅಂತ ಹೇಳಿದ್ದಾರೆ. ಇವತ್ತು ವಿದ್ಯೆ ನಮಗೆ ಜೀವನದಲ್ಲಿ ಭಾಳ ಅವಶ್ಯಕತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಶಾಲೆ ಇವತ್ತು ಚೆನ್ನಾಗಿ ಈ ಭಾಗದಲ್ಲಿ ಚೆನ್ನಾಗಿ ನಡೀತದೆ. ಯಾಕಂದರೆ ಈ ಶಾಲೆಯಲ್ಲಿ ಫಸ್ಟ್ನೇ ವರ್ಷನೇ ಸುಮಾರು 400 ಜನ ಅಂತ ಈಗಾಗಲೇ ಹೇಳಿದರು. ಹಾಗಾಗಿ ಇನ್ನೂ ಬರ್ತಾ ಹೆಚ್ಚಿನ ಒಂದು ಜನಸಂಖ್ಯೆ ಆಗುತ್ತಂತ ನಮಗೆ ನಂಬಿಕೆ ಇದೆ. ಯಾಕಂದರೆ ಶಿಕ್ಷಣವನ್ನು ಕೊಟ್ಟರೆ ತಮ್ಮ ಎಲ್ಲ ತಂದೆ ತಾಯಿಗಳು ಹೆಚ್ಚಿನ ಒಂದು ಮಕ್ಕಳ ಒಂದು ಭವಿಷ್ಯಕ್ಕಾಗಿ ಒಳ್ಳೆಯ ಶಿಕ್ಷಣವನ್ನು ಅವಲಂಬಿಸ್ಕೊಂಡಿದ್ದಾರೆ. ಹಾಗಾಗಿ ಈ ಶಾಲೆಯೂ ಸಹ ಉತ್ತಮವಾದ ಒಂದು ಶಾಲೆಯಾಗಿ ಈ ಮುಂದೆ ಬೆಳೀತದಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ಈಗಾಗಲೇ ಸಮಯದ ಅಭಾವ ಜಾಸ್ತಿ ಇರೋದ್ರಿಂದ ಮಾತಾಡೋರು ಭಾಳ ಇದ್ದಾರೆ. ಯಾಕಂದರೆ ಅವ್ರಿಗೂ ಸಹ ಅವಕಾಶ ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಯಾರು ಏನೇ ಹೇಳಿದ್ರು ನಾವು ಕೇಳೋ ಮಟ್ಟದಲ್ಲಿರಲ್ಲ. ಆದರೂ ಸಹ ನಾವು ಸ್ವಲ್ಪ ಉತ್ತಮ ರೀತಿಯಾದ ಎಜುಕೇಷನ್ ಬಗ್ಗೆ ಹೇಳಲಿಕ್ಕೆ ನಾವು ಈಗಾಗಲೇ ಹೇಳಿದ್ವಿ. ಇವಾಗ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಅನಿಸ್ಬಿಟ್ಟು ನಾನು ಮಾತನ್ನು ಮುಗಿಸ್ತೇನೆ. I would ask Mr. Naveen Kumar to deliver his speech. ಹಿರಿಯರಾದ ಶ್ರೀಯುತ ಷಣ್ಮುಖಪ್ಪನವರೇ, ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮುಖ್ಯ ಅತಿಥಿಗಳಾಗಿ ತಮ್ಮ ನುಡಿಗಳನ್ನು ನುಡಿದಂತಹ ಹೊಳಲ್ಕೆರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀಯುತ ಶ್ರೀನಿವಾಸ್ ಅವರೇ, ನನ್ನ ಆತ್ಮೀಯ ಮಿತ್ರರು, ನಾಡಿನ ಪ್ರಖ್ಯಾತ ಕವಿಗಳು ಆದಂತಹ ನಿಸಾರ್ ಅಹಮದ್ ಅವರೇ, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರೇ ಹಾಗೂ ಈ ಶಾಲೆಯ ಎಲ್ಲ ಅಧ್ಯಾಪಕಿಯರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ, ಮುಖ್ಯವಾಗಿ ಪೋಷಕರೇ, ಮಾನವ ನೆದೆಯಲ್ಲಿ ಆರದೆ ಉರಿಯಲಿ ದೇವರು ಹಚ್ಚಿದ ದೀಪ, ರೇಗುವ ಧ್ವನಿಗೂ ರಾಗವು ಒಲಿಯಲಿ ಮೂಡಲಿ ಮುದುರಾಲಾಪ ಅಂತ ಹೇಳ್ತಾರೆ ಹಿರಿಯ ಕವಿ NS ಲಕ್ಷ್ಮೀನಾರಾಯಣ ಭಟ್ರು. ಯಾವುದೇ ಕಾರ್ಯಕ್ರಮವನ್ನಾಗಲಿ ನಾವು ದೀಪ ಹಚ್ಚೋದ್ರ ಮೂಲಕ ಉದ್ಘಾಟನೆ ಮಾಡ್ತೀವಿ. ಎಲ್ಲೂ ಕೂಡ 1000 ಟ್ಯೂಬ್ಲೈಟ್ಗಳನ್ನು ಏಕಕಾಲಕ್ಕೆ ಹಚ್ಚೋದ್ರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದಿಲ್ಲ, ಅಥವಾ ಮರ್ಕ್ಯೂರಿ ದೀಪವನ್ನು ಬೆಳಗಿಸೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡೋದಿಲ್ಲ. ಈ ದೀಪಕ್ಕಿಂತ ಹೆಚ್ಚು ಪ್ರಕಾಶಮಾನವಾಗಿ ಬೆಳಗಬಲ್ಲಂತಹ ಆಧುನಿಕ ವ್ಯವಸ್ಥೆ ಇದ್ರೂ ಕೂಡ ನಾವು ಯಾಕೆ ದೀಪದ ಮೂಲಕನೇ ಕಾರ್ಯಕ್ರಮವನ್ನು ಚಾಲನೆ ಮಾಡ್ತೀವಿ? ದೀಪದಿಂದ ದೀಪವ ಹಚ್ಚಬೇಕು ಮಾನವ ಅನ್ನುವಂಥ ಒಂದು ಚಲನಚಿತ್ರ ಗೀತೆಯ ಸಾಲಿದೆ. ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಚಬಹುದು, ಒಂದು ಟ್ಯೂಬ್ಲೈಟಿಂದ ಇನ್ನೊಂದು ಟ್ಯೂಬ್ಲೈಟನ್ನು ಹಚ್ಚಕ್ಕಾಗಲ್ಲ. ದೀಪ ಅನ್ನುವಂಥದ್ದು ಜ್ಞಾನದ ಸಂಕೇತ, ದೀಪ ಅನ್ನುವಂಥದ್ದು ಪ್ರೀತಿಯ ಸಂಕೇತ, ದೀಪ ಅನ್ನುವಂಥದ್ದು ಮಾನವೀಯತೆಯ ಸಂಕೇತ, ದೀಪ ಅನ್ನುವಂಥದ್ದು ಪ್ರಗತಿಯ ಸಂಕೇತ. ದೀಪ
ದೀಪದಿಂದ ದೀಪವ ಹಚ್ಚಬೇಕು ಮಾನವ ಚಲನಚಿತ್ರ ಗೀತೆಯ ಸಾಲು ಅಂತ ಹೇಳಿದೆ. ಒತ್ತಿ ಹೇಳ್ತೀನಿ, ಯಾಕೆಂತಂದ್ರೆ ಇವತ್ತಿನ ಸಂದರ್ಭದಲ್ಲಿ ಚಲನಚಿತ್ರ ಗೀತೆಗಳು ಅಂದ್ರೆ ಬಹಳ ಭಯ ಆಗುತ್ತೆ. ಅದು ಮಕ್ಕಳ ನಾಲಿಗೆ ಮೇಲೆ ನಲಿತಿರುವ ಹಾಡುಗಳನ್ನ ಕೇಳಿದ್ರೆ ನಿಜಕ್ಕೂ ಆತಂಕ ಆಗುತ್ತೆ. ನೀ ಲೂಸಾ ನಿಮ್ಮ ಅಪ್ಪ ಲೂಸಾ ಚಲನಚಿತ್ರ ಗೀತೆಯ ಸಾಲೆ. ಖಾಲಿ ಬಾಟ್ಲಿ ಕ್ವಾರ್ಟರ್ ಬಾಟ್ಲಿ ಲೈಫು, ಅದು ಈ ಪ್ರೈವೇಟ್ ಬಸ್ಗಳಲ್ಲಿ ಹೋಗೋರಿಗೆ ಅನುಭವ ಇರುತ್ತೆ. ಇಂಥ ಹಾಡುಗಳನ್ನು ಹಾಕ್ಬಿಡ್ತಾರೆ, ಮಧ್ಯದಲ್ಲಿ ನಾವು ಹಾರ್ಕೊಳ್ಳೋಕ್ಕಾಗಲ್ಲ, ಕೇಳಿ ಅನುಭವಿಸಲೇಬೇಕು. ಈ ಥರ ಕೇಳ್ತಾ ಇದ್ದೆ ಒಂದು ಹಾಡನ್ನ. ಕೊನೆಯಲ್ಲಿ ಈ ಖಾಲಿ ಬಾಟ್ಲಿ ಕ್ವಾರ್ಟರ್ ಬಾಟ್ಲಿ ಲೈಫಿಗೆ ಒಂದು ಧ್ಯೇಯ ವಾಕ್ಯ ಏನು ಅಂತ ಕೇಳಿದರೆ, ಇದು ಕುಡುಕರ ರಾಷ್ಟ್ರಗೀತೆ. ಮುಂದೊಂದು ದಿವಸ ನಮ್ಮ ದೇಶನೇ ಕುಡುಕರ ದೇಶ ಆಗಬೇಕು, ಇಂಥ ಗೀತೆಗಳನ್ನು ಕೇಳಿ ನಾವು ಅನುಭವಿಸಬೇಕು ಅನ್ನುವಂಥ ಅಭಿಮತ. ಯಾಕೆ ಈ ಮಾತು ಹೇಳಿದೆ ಅಂತಂದ್ರೆ, ನೋಡಿ, ಇಂಥ ಹಾಡುಗಳ ಮಧ್ಯೆನೂ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಅನ್ನುವಂಥ ಚಲನಚಿತ್ರ ಗೀತೆಯ ಸಾಲು ಇದೆ. ಅರಳುವ ಹೂಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ, ಇದು ಚಲನಚಿತ್ರ ಗೀತೆಯ ಸಾಲೆ. ಇದರ ಅರ್ಥ ಏನು ಅಂತಂದ್ರೆ, ಕೆಟ್ಟದ್ರ ಮಧ್ಯೆನೂ ಒಳ್ಳೇದಿರುತ್ತೆ, ಹುಡುಕೋ ಮನಸ್ಥಿತಿ ನಮ್ಮಲ್ಲಿರಬೇಕು. ಆ ಮನಸ್ಥಿತಿಯನ್ನು ಕೊಡೋದೇ ಶಿಕ್ಷಣ. ಬರದಿರುವುದರ ಎಣಿಕೆಯಲ್ಲಿ ಬಂದಿರುವುದ ಮರೆಯದಿರು, ಗುರುತಿಸುವ ಒಳಿತಿರುವುದನ್ನು ಕೇಡುಗಳ ನಡುವೆ, ಇರುವ ಭಾಗ್ಯವ ನೆನೆದು ಬಾರನೆಂಬುದ ಬಿಡು, ಹರುಷಕ್ಕಿದೆ ದಾರಿ ಮಂಕುತಿಮ್ಮ ಅಂತ ಹೇಳ್ತಾರೆ ಡಿ ವಿ ಜಿಯವರು ಕಾಗದಲ್ಲಿ. ಖಂಡಿತವಾಗಿಯೂ ನೀವು ಈ ಇರುವ ಭಾಗ್ಯವ ನೆನೆದು ಬಾರನೆಂಬುದ ಬಿಡು ಅನ್ನುವಂಥ ಸಾಲನ್ನ KSRTC ಬಸ್ನಲ್ಲಿ ಓದಿರ್ತೀರಿ. ಅದರ ಹಿಂದಿನ ಸಾಲುಗಳು ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ಬರೋದಿರುವುದರ ಎಣಿಕೆಯಲ್ಲಿ ಬಂದಿರುವುದ ಮರೆಯದಿರು. ಯಾವುದು ನಮಗೆ ಬರೋಲ್ವೋ ಅದ್ರ ಬಗ್ಗೆನೇ ನಮಗೆ ಚಿಂತೆ ಜಾಸ್ತಿ. ಯಾವುದು ಬಂದಿದೆಯೋ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ನಾವು. ನಮ್ಮ ಹತ್ರ ಇರುವಂತ ಶಕ್ತಿ ಬಗ್ಗೆ ನಾವು ವಿಚಾರಣೆ ಮಾಡಲ್ಲ. ಬರದಿರುವುದರ ಎಣಿಕೆಯಲ್ಲಿ ಬಂದಿರುವುದ ಮರೆಯದಿರು, ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ. ಕೆಟ್ಟದ್ದು ಅಂತ ಅಂದುಕೊಳ್ಳೋದ್ರ ಮಧ್ಯೆನೂ ಒಳ್ಳೇದಿರುತ್ತೆ. ಗುರುತಿಸುವ ಮನಸ್ಥಿತಿ ನಮಗಿರ್ಬೇಕು. ಆ ಸ್ಥಿತಿಯನ್ನ, ಆ ಮನಸ್ಥಿತಿಯನ್ನ ಕೊಡೋದು ಯಾವುದು? ಅದು ಶಿಕ್ಷಣ. ಶಿಕ್ಷಣ ಅಂತಂದ್ರೆ 4 ಗೋಡೆಗಳ ಮಧ್ಯೆ ಬರೀ ಪುಸ್ತಕದ ಬದನೆಕಾಯಿಯನ್ನು ಓದೋದಲ್ಲ. ಡಿ ವಿ ಜಿಯವರು ಕಗ್ಗದಲ್ಲಿ ಇನ್ನೊಂದು ಕಡೆ ಬಹಳ ಚೆನ್ನಾಗಿ ಹೇಳ್ತಾರೆ, ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು ತರುತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದ ಅಲ್ಲ ಮಂಕುತಿಮ್ಮ. ಪುಸ್ತಕ ಓದೋದ್ರಿಂದ ನಮಗೆ ಪದವಿ ಸಿಗುತ್ತೆ, ಅದು ತಲೆ ಮೇಲೆ ಇಟ್ಟ ಕಿರೀಟದ ಹಾಗೆ, ಮಸ್ತಕದಿ ತಳೆದ ಮಣಿ. ಆದ್ರೆ ನಿಜವಾದ ಅರಿವು ಯಾವುದು? ಶರಣರು ಕೂಡ ಇದನ್ನೇ ಹೇಳಿದ್ರು, ಅರಿವೇ ಗುರು ಅಂತಂದ್ರು. ನಿಜವಾದ ಅರಿವು ಯಾವುದು ಅಂದ್ರೆ ಚಿತ್ತದೊಳು ಬೆಳೆದರಿವು. ನಮ್ಮ ಮನದಾಳದಿಂದ ಹುಟ್ಟಿ ಬರುತ್ತಲ್ಲ, ನಮ್ಮ ಅನುಭವದಿಂದ ಹುಟ್ಟಿ ಬರುತ್ತಲ್ಲ, ಅದು ನಿಜವಾದ ಅರಿವು. ಅದು ಹೇಗಿರುತ್ತೆ ಅಂದ್ರೆ ತರುತಳೆದ ಪುಷ್ಪ. ಒಂದು ಮರ ಸಹಜವಾಗಿ ಬೆಳೆದು ಹೂ ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಆ ರೀತಿಯ ಒಂದು ಅರಿವು ನಮಗೆ ಬಂದಾಗ ವಸ್ತು ಸಾಕ್ಷಾತ್ಕಾರ ಆಗತ್ತೆ, ವಿಷಯ ಸರಿಯಾಗಿ ಅರ್ಥ ಆಗತ್ತೆ. ಅದು ಬರೀ ಶಾಸ್ತ್ರಿತನದಿಂದ ಅಲ್ಲ, ಬರೀ ಪುಸ್ತಕದ ಬದನೆಕಾಯಿಂದ ಅಲ್ಲ. ಅದು ಬರೋದು ಯಾವುದರಿಂದ? ಅಂತರೀಕ್ಷಣೆಯಿಂದ. ನನ್ನೊಳಗೆ ನಾನು ಹೊಕ್ಕು ನೋಡಿಕೊಂಡಾಗ, ನನ್ನ ವ್ಯಕ್ತಿತ್ವ ಏನು ಅಂತ ಅರ್ಥ ಮಾಡಿಕೊಂಡಾಗ ಅದನ್ನ ನಿಜವಾದ ಅರಿವು ಅಂತ ಹೇಳಿ ಡಿ ವಿ ಜಿಯವರು ಹೇಳ್ತಾರೆ. ಇದನ್ನೇ ಬಸವಣ್ಣನವರು ಬಹಳ ಅದ್ಭುತವಾಗಿ ಒಂದು ಕಡೆಯಲ್ಲಿ ವಿವರಿಸ್ತಾರೆ. ಇದ್ದುದ ವಂಚನೆ ಮಾಡದಿರ್ಪುದೇ ಶೀಲ, ಇಲ್ಲದ್ದಕ್ಕೆ ಕಡನ ಮಾಡದಿರ್ಪುದೇ ಶೀಲ, ನಡೆದು ತಪ್ಪದಿರ್ದೊಡೆ ಶೀಲ, ನುಡಿದು ಹುಸಿಯದಿರ್ದೊಡೆ ಶೀಲ, ಕೂಡಲ ಸಂಗನ ಶರಣರು ಬಂದರೆ ಒಡನೆಯೇ ಒಡವೆಯನ್ನು ಅವರಿಗೆ ಒಪ್ಪಿಸುವುದೇ ಶೀಲ. ಎಂತ ಅದ್ಭುತವಾದ ವಚನ ಇದು. ಅವ್ರು ಹೇಳ್ತಾರೆ, ಇದ್ದುದಕ್ಕೆ ನಾವು ವಂಚನೆ ಮಾಡಬಾರ್ದು, ನಮ್ಮ ಹತ್ರ ಯಾವ್ದಿದೆಯೋ ಅದಕ್ಕೆ ವಂಚಿಸಬಾರ್ದು. ಯಾವ್ದಿದೆ ನಮ್ಮ ಹತ್ರ? ನಮ್ಮ ಹತ್ರ ಒಂದು ಅದ್ಭುತವಾದ ಶಕ್ತಿ ಇದೆ, ಒಂದು ಮಹಾಘನ ಇದೆ, ಅದರ ಬಗ್ಗೆ ನಮಗೆ ಗೊತ್ತೇ ಇಲ್ಲ. ಅದನ್ನ ಅಕ್ಕ ಮಹಾದೇವಿಯವರು ಬಹಳ ಚೆನ್ನಾಗಿ ಹೇಳ್ತಾರೆ. ಹಗಲು 4 ಜಾವ ಅಶನಕ್ಕೆ ಕುದಿವರು, ಇರುಳು 4 ಜಾವ ವ್ಯಸನಕ್ಕೆ ಕುದಿವರು, ಅಗಸ ನೀರೊಳಗಿರ್ದು ಬಾಯಾರಿ ಸತ್ತಂತೆ ತಮ್ಮೊಳಗಿರ್ದ ಮಹಾಘನವನು ಅರಿಯರು. ಎಂತ ಮಾತು ನೋಡಿ. ಹಗಲಿನ 4 ಜಾವ, ಹಗಲಿನ ವೇಳೆ ಏನಾಗುತ್ತೆ? ಅಶನ, ಊಟ. ಆ ಊಟವನ್ನ ಕಂಡುಕೊಳ್ಳೋದಕ್ಕೆ ಮಾಡುವಂತ ವಿವಿಧ ರೀತಿಯ ಚಟುವಟಿಕೆಗಳು, ಎಲ್ಲಾ ರೀತಿಯ ಚಟುವಟಿಕೆಗಳು ಮಾಡ್ತೀವಿ. ಅದರ ಬಗ್ಗೆ ನಮ್ಮ ನೇತ್ರಾವತಿ ಮೇಡಮ್ ಬಹಳ ಚೆನ್ನಾಗಿ ಹೇಳ್ತಾ ಇದ್ರು. ಆ ಚಟುವಟಿಕೆಗಳು ಎಲ್ಲಾ ಸ್ವರೂಪದಲ್ಲೂ ಹೊಮ್ತಾವೆ. ದುಡ್ಡು ಯಾವ ಸ್ವರೂಪದಲ್ಲಿ ಬಂತು, ಹೇಗೆ ಬಂತು ಅಂತ ಯಾರು ಕೇಳೋದೇ ಇಲ್ಲ. ಹಗಲಿನ 4 ಜಾವ ಅಶನಕ್ಕೆ ಹೋಗುತ್ತೆ, ಇರುಳಿನ 4 ಜಾವ ವ್ಯಸನ.
ನಾನಾ ರೀತಿಯ ವ್ಯಸನಗಳು. ಆ ವ್ಯಸನಗಳ ಪಟ್ಟುವವರ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳೋದು. ನಾನು ಕೂಡ ನಿಮ್ಮ ಕಷ್ಟವನ್ನು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಜಾಸ್ತಿ ಹೊತ್ತು ಮಾತಾಡಿದರೆ ನೀವೇ ಹೇಳ್ತೀರಾ ಯಾರಿಗೆ ಬೇಕಾಗೈತೋ ನಿನ್ನ ಕವಿತಾ ಅಂತ ಅಲ್ವಾ? ಯಾಕೆಂದ್ರೆ ನೀವು ಕೂಡ ಕಾರ್ಯಕ್ರಮಗಳನ್ನು ನೋಡೋಕೆ ಬಂದಿದ್ದೀರಿ. ಎಂಪತಿ ಅಂತಂದ್ರೆ ನಿಮ್ಮ ಜಾಗದಲ್ಲಿ ನಿಂತು ನಿಮ್ಮ ಸಮಸ್ಯೆನ ಅರ್ಥ ಮಾಡ್ಕೊಳ್ಳೋದು. ಮಕ್ಕಳಿಗೆ ಈ ಸೂಕ್ಷ್ಮವನ್ನು ಕಳಿಸ್ಬೇಕು. ನೋಡಿ, ಮಕ್ಕಳು ಬಸ್ಸಲ್ಲಿ ಹೋಗ್ತಿರ್ತಾರೆ, ನಾನು ಗಮನಿಸಿದ್ದೀನಿ. ಬಸ್ಸಲ್ಲಿ ಹೋಗ್ತಿರ್ತಾರೆ, ಗರ್ಭಿಣಿ ಸ್ತ್ರೀ ಪಕ್ಕದಲ್ಲೇ ನಿಂತ್ಕೊಂಡಿರ್ತಾರೆ, ಅಥವಾ ಒಂದು ಸಣ್ಣ ಮಗುನ ಎತ್ಕೊಂಡಿರುವಂತ ಹೆಂಗಸಿರ್ತಾರೆ, ವಯಸ್ಸಾದ ಅಜ್ಜಿ ಪಕ್ಕದಲ್ಲೇ ನಿಂತಿರ್ತಾರೆ, ಮಕ್ಕಳು ಸೀಟ್ ಬಿಟ್ಕೊಡೋದೇ ಇಲ್ಲ. ಅವರಲ್ಲಿ ಮೌಲ್ಯದ ಶಿಕ್ಷಣವನ್ನ, ಒಂದು ಉತ್ತಮ ರೀತಿಯ ಏನು ಸ್ಪರ್ಧಾತ್ಮಕ ಮನೋಭಾವ ಇರಬೇಕು, ಆದರೆ ಸಹಕಾರದ ಮನೋಭಾವ ಕೂಡ ಅತ್ಯಂತ ಅಗತ್ಯ ಅನ್ನೋದನ್ನ ಅವರಿಗೆ ಕಲಿಸ್ಕೊಡ್ಬೇಕು. ಯಾಕೆಂದ್ರೆ ಒಂದು ಹಂತವನ್ನ ತಲುಪಿದ ಮೇಲೆ ಸ್ಪರ್ಧೆಗಿಂತ ಅತಿ ಮುಖ್ಯವಾಗಿ ಸಹಕಾರ ಬೇಕಾಗುತ್ತೆ. ಸಹಕಾರದಿಂದನೇ ನಾವೇನನ್ನಾದ್ರೂ ಸಾಧಿಸೋಕೆ ಸಾಧ್ಯ. ಅಂತಹ ಒಂದು ಉತ್ತಮವಾದ ವಾತಾವರಣವನ್ನ ನಾವೆಲ್ಲರೂ ಕಲ್ಪಿಸೋಣ. ಆ ಒಂದು ಜ್ಞಾನದ ಒಂದು ಏನು ಆಲೋಚನೆಯನ್ನು ಇಟ್ಕೊಂಡು ಜ್ಞಾನದಾತೆ ಸಂಸ್ಥೆಯನ್ನ ಆರಂಭಿಸಿದ್ದಾರೆ. ಅದು ಈ ಊರಿನ ಎಲ್ಲ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿ. ಜ್ಞಾನ ಅನ್ನುವಂತಹದ್ದು ಬೆಳಕು. ನೀನೆಂಬ ಜ್ಯೋತಿಯಲ್ಲಿ ನಾನೆಂಬ ಪತಂಗ, ಸೋತ ಹುಲಿ ಏಳಲಿ ದೀಪ ಹಚ್ಚ. ನೀನು ಅನ್ನುವಂತಹ ಜ್ಞಾನದ ಜ್ಯೋತಿಯಲ್ಲಿ ನಾನು ಎನ್ನುವ ಅಹಂಕಾರ ಸುಟ್ಟು ಭಸ್ಮ ಆಗಬೇಕಂತೆ. ಆ ರೀತಿ ನಮ್ಮ ಮನಸ್ಸಿನಲ್ಲಿ ಜ್ಞಾನದ ನಂದಾದೀಪ ಬೆಳಗಬೇಕು. ಅದನ್ನು ಬೆಳಗಿಸುವ ಕೆಲಸವನ್ನ ಈ ಶಾಲೆ ಅತ್ಯುತ್ತಮವಾಗಿ ಮುಂದಿನ ದಿವಸಗಳಲ್ಲೂ ಮಾಡ್ತಾ ಬರಲಿ ಅಂತ ಆಶಿಸ್ತಾ, ನನ್ನನ್ನು ಪ್ರೀತಿಪೂರ್ವಕವಾಗಿ ಇಲ್ಲಿಗೆ ಬರಮಾಡಿಕೊಂಡಂತಹ ಎಲ್ಲರಿಗೂ ಕೂಡ ನಾನು ನನ್ನ ಮನದಾಳದ ನಮಸ್ಕಾರಗಳನ್ನು ತಿಳಿಸ್ತಾ, ಮಕ್ಕಳಿಗೆ ಅತ್ಯಂತ ಉಜ್ವಲವಾದ ಭವಿಷ್ಯವನ್ನ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಕಾರ್ಯದ ನಿಮಿತ್ತ ಇಲ್ಲಿಂದ ತೆರಳಬೇಕಾಗಿರುವುದರಿಂದ ಅವರಿಗೆ ನಮ್ಮ ಟ್ರಸ್ಟಿಗಳ ಪರವಾಗಿ ಅಂದರೆ ಪುಷ್ಪಲತಾ ಮೇಡಮ್ ಅವರು, ಕುಮಾರಿ ನೇತ್ರಾವತಿ ಮೇಡಮ್ ಅವರಿಗೆ ಸನ್ಮಾನವನ್ನು ಮಾಡಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಶಾಲೆಯ ಎಲ್ಲ ಟ್ರಸ್ಟಿಗಳು ಅವರಿಗೆ ದೊರಕಿಸದು ಪರತತ್ವವನ್ನಂತ ಕವಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಷಣ್ಮುಖ ಸರ್ ಅವರೇ, ಈ ಕಾರ್ಯಕ್ರಮವನ್ನು ಉದ್ಘಾಟನಾ ಭಾಷಣ ಮಾಡಿರ್ತಕ್ಕಂಥ ಹೊಳಲ್ಕೆರೆ ತಾಲೂಕಿನ BO ಆಗಿರ್ತಕ್ಕಂಥ ಶ್ರೀನಿವಾಸ್ ಸರ್ ಅವರೇ, ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ಹಿರಿಯರೇ, ಮತ್ತೆ ನನ್ನ ಆತ್ಮೀಯ ಸ್ನೇಹಿತರು, ಮತ್ತೆ ಒಳ್ಳೆ ಲೇಖಕರು ಮತ್ತು ಕವಿಗಳಾಗಿರ್ತಕ್ಕಂಥ ನವೀನ್ ಕುಮಾರ್ ಸರ್ ಅವರೇ, ಮತ್ತೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪೋಷಕ ಬಂಧುಗಳು ಮತ್ತು ಎಲ್ಲ ವಿದ್ಯಾರ್ಥಿಗಳು, ಈ ಶಾಲೆಯ ಎಲ್ಲ ಶಿಕ್ಷಕರು, ಬೋಧಕ ಮತ್ತು ಬೋಧಕೇತರ ವರ್ಗದ ಎಲ್ಲ ಶಿಕ್ಷಕರನ್ನ ಒಂದು ಸಾರಿ ನಾನು ಅಭಿನಂದಿಸಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಇದು ಕೇವಲ ಆರಂಭ ಅಷ್ಟೇ. ಆರಂಭನೇ ಈ ಲೆವೆಲಿಗೆ ಇರಬೇಕಾದ್ರೆ ಇನ್ನು ಟೇಕ್ ಆಫ್ ಮುಂದಕ್ಕೆ ಏನೇನಾಗತ್ತೆ ಅನ್ನೋದು ನನಗೂ ದೊಡ್ಡ ಆಶ್ಚರ್ಯ ಇದೆ. ಮೊದಲನೇ ವರ್ಷ 400 ಜನ ವಿದ್ಯಾರ್ಥಿಗಳು. ಕಳೆದ 20 ವರ್ಷದಿಂದ ನಾನು PUC ಕಾಲೇಜಲ್ಲಿ ಕೆಲಸ ಮಾಡ್ತೀನಿ, ನಾವು ಸ್ಟ್ರೆಂತ್ ನೋಡೋಕ್ಕಾಗಿಲ್ಲ. ಆ 400 ಜನ ವಿದ್ಯಾರ್ಥಿಗಳು ಈ ಭಾಗದ ಜನ ಸೇರಿಸ್ಯಾರಂದ್ರೆ ಅವರು ಈ ಸಂಸ್ಥೆಯ ಬಗ್ಗೆ ಇರ್ತಕ್ಕಂಥ ಗೌರವ ಮತ್ತೆ ಮೂರ್ತಿ ಸರ್ ಮೇಲೆ ಇರ್ತಕ್ಕಂಥ ನಂಬಿಕೆ. ಈ ಭಾಗದಲ್ಲಿ ಕಳೆದ 20 ವರ್ಷದಿಂದ ಕೆಲಸ ಮಾಡ್ತೀನಿ ನಾನು ಉಪನ್ಯಾಸನಾಗಿ. ಅತಿ ಹೆಚ್ಚು ಚಾಲ್ತಿರ್ತಕ್ಕಂಥ 2 ಹೆಸರು ನನಗೆ ಗೊತ್ತಿರ್ತಕ್ಕಂಥದ್ದು, ಒಂದು ಮೂರ್ತಣ್ಣವರು, ಇನ್ನೊಂದು ನಮ್ಮ DC ಮೋಹನ್ ಸರ್ ಅವರು. ಇವರಿಬ್ಬರು ಕೂಡ ಈ ತಾಲೂಕಿನ ಬಹಳ ದೊಡ್ಡ ನಾಯಕತ್ವವನ್ನು ಕೊಟ್ಟಂತ ಜನ ಇವರೆಲ್ಲ. ವಿಶೇಷವಾಗಿ ನನಗೆ ಬಹಳ ಖುಷಿ ಆಗೋದೇನಪ್ಪ ಅಂದ್ರೆ, ಈ ಜ್ಞಾನದಾತೆ ಅನ್ನುವಂಥ ಸಂಸ್ಥೆ ಅಥವಾ ಶಾಲೆ ಮೂರ್ತಿ ಸರ್ ಅವರ ಕೈಯಲ್ಲಿರ್ತಕ್ಕಂಥದ್ದು. ಇಲ್ಲಾಗಲೇ 4 ಹೈಸ್ಕೂಲ್ ಇದಾವೆ ಇಲ್ಲಿ. ಆದರೆ ಯಾರಿಗೆ ಮಾನವೀಯತೆ ಮತ್ತೆ ಮಾನವೀಯ ಕಳಕಳಿ ಇರುತ್ತೋ ಅವ್ರು ಅಂಥವ್ರ ಕೈಯಲ್ಲಿ ಶಿಕ್ಷಣ ಸಂಸ್ಥೆಗಳು ಸಿಕ್ಕಬೇಕದು. ಸಿಕ್ಕಾಗ ಮಾತ್ರ
ಪರಿಪೂರ್ಣವಾದಂಥ ನ್ಯಾಯ ದೊರಕತ್ತೆ ಅನ್ನೋಂಥ ಮಾತನ್ನ ಹೇಳ್ತಾ, ಈ ಭಾಗದಲ್ಲಿ ವಿದ್ಯಾರ್ಥಿಗಳು ತುಂಬಾ ಬುದ್ಧಿವಂತರಿದ್ದಾರೆ. ನಾನು ನೋಡಿದ್ದೀನಿ ಕಳೆದ 20 ವರ್ಷದಿಂದ ಈ ಕೊಡಗೊಳ್ಳಟ್ಟಿಯಿಂದ ಬರ್ತಕ್ಕಂಥ ಸುಮಾರು ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಓದಿದ್ದಾರೆ, ತುಂಬಾ ಜನ ವಿದ್ಯಾವಂತರಾಗಿದ್ದಾರೆ. ನಾನು ವಿದ್ಯಾರ್ಥಿ ಒಬ್ಳಿಗೆ ಕೇಳ್ತಿದ್ದೆ, ಬಹಳ ಅಪರೂಪಕ್ಕೆ ಸಿಕ್ಕಿಲ್ಲವಳು, ಏನ್ ಮಾಡ್ತೀಯ ಕಂದ ಅಂತ ಕೇಳಿದ್ರೆ, ನಾನು UPSCಗೆ ಟ್ರೈನಿಂಗ್ ಮಾಡ್ತೀನಿ ಸಹ ಅಂತದ್ದು. UPSC ಎಕ್ಸಾಮ್ ಅಂತ ಇದೆ ಅಂತ ನಾನು ಓದ್ಬೇಕಾದ್ರೆ ನನಗೆ ಗೊತ್ತೇ ಇರಲಿಲ್ಲ ನನಗೆ. ಇವತ್ತು ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು UPSCಗೆ ಟ್ರೈನಿಂಗ್ ತಗೋತಿದ್ದಾರೆ, MSc ಇಂಜಿನಿಯರಿಂಗ್ ಬೇರೆ ಬೇರೆ ವಿಭಾಗದಲ್ಲಿದ್ದಾರೆ. ಕಳೆದ ವರ್ಷ ಈ ಕೊಡಗಲಟ್ಟಿಯ ಒಂದು ಹೆಣ್ಮಗು ಸರ್, ಅವಳು ಕನ್ನಡ MA ಒಳಗೆ ದಾವಣಗೆರೆ ಯೂನಿವರ್ಸಿಟಿಗೆ ಫಸ್ಟ್ ರ್ಯಾಂಕ್ ಬಂದಿದ್ದಳು. ಇಂಥ ಅದ್ಭುತವಾದಂಥ ಪ್ರತಿಭೆ ಇರತಕ್ಕಂಥ ಜಾಗ ಇದು. ಎಲ್ಲ ಪೋಷಕರಿಗೆ ಗೊತ್ತಿದೆ ಇವತ್ತು ಶಿಕ್ಷಣದ ಮಹತ್ವ ಏನಂತ ಗೊತ್ತಿದೆ. ಇಲ್ಲೆಲ್ಲರೂ ಕೂಡ ಬಹಳ ಜವಾಬ್ದಾರಿಯಿಂದ ಓದಿಸ್ತಿದ್ರಿ. ಅದೇ ರೀತಿ ಇಲ್ಲಿ ವೇದಿಕೆ ಮೇಲೆ ಏನು ಪ್ರಸ್ತಾಪ ಆಯಿತು, ನಮ್ಮ ಮಕ್ಕಳನ್ನ ಇವತ್ತು ಬಹಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಂಥ ಕಾಲ ಇವತ್ತು ಬಂದಿದೆ. ಇವತ್ತು ಯಾಕೆಂದ್ರೆ ನಾನು ಹೇಳೋ ಅಗತ್ಯ ಇಲ್ಲ. ಇವತ್ತು ಏನಾಗಿದೆ, ನಮ್ಮ ಮೊಬೈಲ್ಗಳು, ಕಂಪ್ಯೂಟರ್ಗಳು ಇತ್ಯಾದಿ ಇತ್ಯಾದಿ, ಫೇಸ್ಬುಕ್, ವಾಟ್ಸಪ್ ಇದೆಲ್ಲ ಬಂದು ನಾವೇನು ನಮ್ಮ ವಿದ್ಯಾರ್ಥಿಗಳಿಗೆ ನೋಡಬಾರ್ದು, ಕಲಿಬಾರ್ದು ಅಂತ ಇದೀವೋ ಅದೆಲ್ಲ ನಮ್ಮ ಮಕ್ಕಳು ಮಾಡ್ತಾ ಇದ್ದಾರೆ. ಮಕ್ಕಳಿಗಿಂತ ಹೆಚ್ಚಾಗಿ ವಯಸ್ಸಾದವರು ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಆದರೆ ವಿಶೇಷವಾಗಿ ಅದರ ಪ್ರಭಾವ ಮಕ್ಕಳ ಮೇಲೆ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬೇಕು. ಪ್ರತಿ ಸಾರಿ ನಮ್ಮ ಮಕ್ಕಳು, ಇವತ್ತು ಒಂದು ಕಾಲ ಇತ್ತು, ನಾನು ಚಿಕ್ಕವನಿದ್ದಾಗ ನಾಟಕ ಸಿನಿಮಾ ನೋಡ್ರೆ ಕೆಟ್ಟೋಗರು ಅನ್ನೋರು, ಕಷ್ಟ ಇದೆ ಅನ್ನೋಂಥ ಮಾತನ್ನ ಮತ್ತೆ ಮತ್ತೆ ಹೇಳಿ ಈ 22ನೇ ತಾರೀಕು ಡಿಸೆಂಬರ್ ಮಂಡ್ಯದಲ್ಲಿ 87ನೇ ಅಖಿಲ ಭಾರತ ಸಾಹಿತ್ಯ ಸಭಾ ನಡೀತು. ಅದರಲ್ಲಿ ನಾನು ಈ ಜಿಲ್ಲೆಯಿಂದ ಕವಿಗೋಷ್ಠಿಗೆ ಆಯ್ಕೆ ಆಗಿದ್ದೆ. ಒಂದ್ಸರಿ ಚಪ್ಪಲಿ ಹೊಡ್ರಿ. ಕವಿಗೋಷ್ಠಿಗೆ ಆಯ್ಕೆ ಆಗಿದ್ದೆ. ಅಲ್ಲಿ ಓದಂತ ಒಂದು ಕವನ ನೀವು ಕೇಳಿಲ್ಲ ಅನ್ನೋ ಕಾರಣಕ್ಕೆ ಆ ಕವಿತೆ ಹೇಳ್ಬಿಡ್ತೀನಿ ಕಣ, ನಾನು ಕವಿತೆ ಹೇಳ್ಬಿಡ್ತೀನಿ. ದೊಡ್ಡವರು ಯಾರು ಈಗ ಕಸವನ್ನು ಬೀದಿಗೆ ಚೆಲ್ಲುವುದೇ ಇಲ್ಲ. ಮಂಡ್ಯ ಸಾಹಿತ್ಯ ಸಭಾದ ಕವಿತೆ ಓದಿದೆ ಸರ್. ದೊಡ್ಡವರು ಯಾರು ಈಗ ಕಸವನ್ನು ಬೀದಿಗೆ ಚೆಲ್ಲುವುದೇ ಇಲ್ಲ, ನೇರವಾಗಿ ಎದೆಗೆ ಚೆಲ್ಲಿ ಬಿಡುತ್ತಾರೆ. ನೇರ ದಿಟ್ಟ ನಿರಂತರ ಸುಳ್ಳುಗಳನ್ನೇ ಕೇಳುವ ನಮಗೆ ಸತ್ಯದ ಸಮಾಧಿಯ ಮುಂದೆ ನಿಂತು ಅಳುವುದಕ್ಕೂ ಭಯವಾಗುತ್ತದೆ ಬಾಪು. ದೊಡ್ಡವರ್ಯಾರು ಈಗ ಕಸವನ್ನು ಬೀದಿಗೆ ಚೆಲ್ಲುವುದೇ ಇಲ್ಲ, ನೇರವಾಗಿ ಎದೆಗೆ ಚೆಲ್ಲಿ ಬಿಡುತ್ತಾರೆ. ದೊಡ್ಡವರು ದೊಡ್ಡವರಾಗುವುದಕ್ಕೆ ದುಡ್ಡು ಮಾಡಬೇಕು. ದುಡ್ಡು ದೊಡ್ಡವರನ್ನಾಗಿ, ದೊಡ್ಡವರು ದುಡ್ಡನ್ನಾಗಿ ದೋಚಿ ಬಿಡುತ್ತಾರೆ. ದುಡಿದು ತಿನ್ನಬೇಕು ಅನ್ನುವುದು ಬಸವಣ್ಣ. ದುಡಿದು ತಿನ್ನಬೇಕು ಅನ್ನುವುದು ಬಸವಣ್ಣ, ದುಡಿಯುವವರನ್ನೇ ತಿನ್ನಬೇಕು ಅನ್ನುತ್ತಾನೆ ದೊಡ್ಡಣ್ಣ. ದೊಡ್ಡವರ್ಯಾರು ಈಗ ಕಸವನ್ನು ಬೀದಿಗೆ ಚೆಲ್ಲುವುದೇ ಇಲ್ಲ, ನೇರವಾಗಿ ಎದೆಗೆ ಚೆಲ್ಲಿ ಬಿಡುತ್ತಾರೆ. ದೊಡ್ಡವರು ದೊಡ್ಡವರಾಗುವುದಕ್ಕೆ ನಾವು ದಟ್ಟರಾಗಬೇಕು. ದೊಡ್ಡವರು ದೊಡ್ಡವರಾಗುವುದಕ್ಕೆ ನಾವು ದಡ್ಡರಾಗಬೇಕು. ದಡ್ಡರು ದೊಡ್ಡವರನ್ನಾಗಿ, ದೊಡ್ಡವರು ದಡ್ಡರನ್ನಾಗಿ ಮಡಗಿಕೊಳ್ಳುತ್ತಾರೆ. ಇನ್ನು ಮುಗಿದಿಲ್ಲ, ಆಮೇಲೆ ಚಕೊಳ್ಳುವಂತೆ ಡೈಲಾಗ್ ಮುಂದಿನ ಕೆಳ ನೀನು. ದೊಡ್ಡವರು ದೊಡ್ಡವರಾಗುವುದಕ್ಕೆ ನಾವು ದಡ್ಡರಾಗಬೇಕು. ದಡ್ಡರು ದೊಡ್ಡವರನ್ನಾಗಿ, ದೊಡ್ಡವರು ದಡ್ಡರನ್ನಾಗಿ ಮಡಗಿಕೊಳ್ಳುತ್ತಾರೆ. ಜನ ತಮ್ಮ ಸೇವಕನನ್ನು ಆರಿಸುತ್ತಾರೆ. ಸೇವಕ ಜನರನ್ನೇ ಯಾಮಾರಿಸಿ ಬಿಡುತ್ತಾನೆ. ದೊಡ್ಡವರು ಯಾರು ಈಗ ಕಸವನ್ನು ಬೀದಿಗೆ ಚೆಲ್ಲುವುದೇ ಇಲ್ಲ, ನೇರವಾಗಿ ಎದೆಗೆ ಚೆಲ್ಲಿ ಬಿಡುತ್ತಾರೆ. ದೊಡ್ಡವರಾಗುವುದಕ್ಕೆ ಅಧಿಕಾರ ಬೇಕು. ಅಧಿಕಾರ ದೊಡ್ಡವರನ್ನಾಗಿ, ದೊಡ್ಡವರು ಅಧಿಕಾರವನ್ನ ಆಯುಧವಾಗಿ ಬಳಸಿಕೊಂಡು ಬಿಡುತ್ತಾರೆ. ಉಳ್ಳವರು ಒಳಗಿರುತ್ತಾರೆ, ಉಳಿದವರು ಒಬ್ಬರಿಗೊಬ್ಬರು ಬಡಿದಾಡಿಕೊಳ್ಳುತ್ತಾರೆ. ದೊಡ್ಡವರು ಯಾರು ಈಗ ಕಸವನ್ನು ಬೀದಿಗೆ ಚೆಲ್ಲುವುದೇ ಇಲ್ಲ, ನೇರವಾಗಿ ಎದೆಗೆ ಚೆಲ್ಲಿ ಬಿಡುತ್ತಾರೆ. ಬೆಳಕಿಗೆ ಬೆಳಕಿನ ಮುಖ ತೋರಿಸುವಾಗ ಕತ್ತಲೆ ನಗುತ್ತಿತ್ತು ನನ್ನೊಡೆಯ. ಬೆಳಕಿಗೆ ಬೆಳಕಿನ ಮುಖ ತೋರಿಸುವಾಗ ಕತ್ತಲೆ ನಗುತ್ತಿತ್ತು ನನ್ನೊಡೆಯ. ಧರ್ಮದ ಹೆಬ್ಬಾಗಿಲ ಮೇಲೆ ದಯಾಮರಣದ ಭಿಕ್ಷೆ ಬೇಡುತ್ತಿತ್ತು. ಕರುಣೆಯ ಕಣ್ಣಿಲ್ಲದ ಖಾಲಿ ಪುಸ್ತಕ.
ಕರುಣೆಯ ಕಣ್ಣಿಲ್ಲದ ಖಾಲಿ ಪುಸ್ತಕ ಕಸಾಯಿಖಾನೆಯಲ್ಲಿ ಕವಿತೆ ಬರೆಯುತ್ತಿತ್ತು. ವರ್ತಮಾನದ ಉರಿನಾಲಗೆಗಳು ಒನಲು ಬೆಳಕಿನ ಆಟ ಆಡುತ್ತಿತ್ತು. ಸದಾ ನೋಟಿನ ಮೇಲೆಯೇ ನಗುವ ನಮ್ಮೊಳಗಿನ ಗಾಂಧಿ, ಸದಾ ನೋಟಿನ ಮೇಲೆಯೇ ನಗುವ ನಮ್ಮೊಳಗಿನ ಗಾಂಧಿ ನಗುವನ್ನೇ ಮರೆತಂತಿತ್ತು ಜಹಾಂಪನ. ದೊಡ್ಡವರ್ಯಾರು ಈಗ ಕಸವನ್ನು ಬೀದಿಗೆ ಚೆಲ್ಲುವುದೇ ಇಲ್ಲ, ನೇರವಾಗಿ ಎದೆಗೆ ಚೆಲ್ಲಿ ಬಿಡುತ್ತಾರೆ. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಈ ಕಾರ್ಯಕ್ರಮ ಚೆನ್ನಾಗಾಗ್ಲಿ ಅಣ್ಣ. ಈ ಶಾಲೆ ತುಂಬಾ ಅದ್ಭುತವಾಗಿ ಬೆಳೆಯುತ್ತೆ, ಆ ಎಲ್ಲ ಕನಸುಗಳು ಕಾಣ್ತಿದ್ದಾವೆ, ಇನ್ನೂ ಬೆಳೀಲಿ ಅಂತ ಹೇಳ್ತಾ ನಿಮ್ಮೆಲ್ಲರ ಆಯ್ಕೆ ಈ ಶಾಲೆ ಆಗಿದೆ ಅಂದ್ರೆ ನಿಮ್ಮೆಲ್ಲರಿಗೂ ಮತ್ತೊಂದ್ಸರಿ ಅಭಿನಂದಿಸಿ ನನ್ನ ಮಾತು ಮುಗಿಸ್ತೀನಿ ಸರ್. ನಮಸ್ಕಾರ. Sir, for your helpful words, I would like to call Mr. Nagraj BM sir to deliver his speech. ಎಲ್ಲ ಗಣ್ಯಮಾನರೇ ಹಾಗೂ ಬಹಳ ಮುಖ್ಯವಾಗಿ ನಮ್ಮ ಮುಂದೆ ಆಚೆಯಾಗಿರ್ತಕ್ಕಂಥ ಪೋಷಕ ವೃಂದದವರೇ ಹಾಗೂ ಪುಟಾಣಿ ಮಕ್ಕಳೇ, ನಾನು ಮೊದಲನೇದಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ನಾನು ಬಹಳ ಪ್ರೀತಿ ಮಾಡ್ತೇನೆ. ಯಾಕೆಂದ್ರೆ ಆ ಮಗುವ ಬೇಸ್ಮೆಂಟ್, ಆ ತಳ ಹಂತದಿಂದ ಕಲಿಸ್ತಕ್ಕಂಥ ಆ ಪ್ರಾಥಮಿಕ ಶಾಲಾ ಶಿಕ್ಷಕರು. ಯಾಕೆಂತಂದ್ರೆ ಇವತ್ತು ನಾವು ಬೇಸ್ಮೆಂಟ್ ಹಾಕಿದ್ರೆ ಮುಂದೆ ಹೈಸ್ಕೂಲಲ್ಲಿ ಆರಾಮಾಗಿ ಪಾಠ ಮಾಡ್ಬೋದು. ಹಾಗಾಗಿ ಆ ಶಿಕ್ಷಕರ ಒಂದು ಪರಿಶ್ರಮ ಬಹಳ ದೊಡ್ಡದಿರುತ್ತೆ. ಅದರಲ್ಲಿ ಶಿಕ್ಷಣದ ವ್ಯವಸ್ಥೆಯಲ್ಲಿ ಆ ಮಗುವನ್ನ ಶಿಕ್ಷಣದ ವ್ಯವಸ್ಥೆಗೆ ಅಳವಡಿಸ್ತಕ್ಕಂಥ ಸಂದರ್ಭದಲ್ಲಿ ಆ ಮಗುವಿಗೆ ಒಂದು ಒಳ್ಳೆಯ ವಿಶ್ವಾಸವನ್ನು ಮೊದಲು ಮೂಡಿಸ್ಬೇಕು. ಆ ವಿಶ್ವಾಸದ ಜೊತೆಗೆ ಶಿಕ್ಷಕರು ಮೊದಲು ತಮ್ಮ ಬೋಧಕೇತರ ವ್ಯವಸ್ಥೆಯಲ್ಲಿ ಅವರು ಹೋಮ್ವರ್ಕ್ ಮಾಡಬೇಕು. ದಯಮಾಡಿ ಶಿಕ್ಷಕರು ಯಾರು ಬೇಜಾರಾಗಬಾರದು. ಯಾಕೆಂತಂದ್ರೆ ಮೊದಲನೇ ಹೋಮ್ವರ್ಕು ಶಿಕ್ಷಕರದು, ಎರಡನೇ ಹೋಮ್ವರ್ಕು ಆ ಒಂದು ಪೋಷಕರದು, ಆಮೇಲೆ ಮೂರನೇ ಹೋಮ್ವರ್ಕು ಮಕ್ಕಳದು. ಅಂದ್ರೆ ನೋಡಿ, ಈ ಮೂರು ಕೈ ಜೋಡಿಸಿದಾಗ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಅದು ಕಾರ್ಯ ಒಳ್ಳೇದಾಗತ್ತೆ. ಇಲ್ಲ ಅಂತಂದ್ರೆ ಒಂದು ಮೆಟ್ಟಲನ್ನು ನೀವು ಎಳೆದ್ರಿ ಅಂದ್ರೆ ಎಳೆದಕ್ಕಂತಲೇ ಹೋಗ್ಬೇಕಾಗತ್ತೆ. ಆ ದೃಷ್ಟಿಯಿಂದ ಪೋಷಕರು ದಯಮಾಡಿ ಆ ಮಕ್ಕಳಿಗೆ ಒಂದು ಒಳ್ಳೆಯ ಹೋಮ್ವರ್ಕ್ ಮಾಡಿಸಿ ತಾವು ಕೂಡ ಮಾಡಿ ಅಂತ ಹೇಳ್ತಾ, ಈಗಿನ ವ್ಯವಸ್ಥೆಯಲ್ಲಿ ಈಗ ನಮ್ಮ ಸಾರ್ ಹೇಳ್ದಂಗೆ ಮಕ್ಕಳು ಇಲ್ಲಿ ಕಲಿತಾರೆ, ಒಳ್ಳೊಳ್ಳೆ ಅವಕಾಶಗಳಿದ್ದಾವೆ, ಒಳ್ಳೆ ವೈಜ್ಞಾನಿಕವಾಗಿ ಇವತ್ತು ಅನೇಕ ವ್ಯವಸ್ಥೆಗಳಿದ್ದಾವೆ. ನಮ್ಮ ನೆಲದಲ್ಲಿ ಕಲಿತು ಮುಂದೆ ಅವ್ರು ಏನ್ ಮಾಡ್ತಾರೆ, ವಿದೇಶಕ್ಕೆ ಹೋಗಿ ಸೆಟ್ಲ್ ಆಗ್ತಾರೆ. ಯಾಕಪ್ಪ, ನಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಾ ಇದಾರೆ ಇಂಗ್ಲಿಷ್, ENGLISH ಅಂದ್ರೆ ಇಷ್ಟು ಇನ್ವಾಲ್ವ್ಮೆಂಟ್. ಯಾವುದೇ ಶಿಕ್ಷಕ ಆ ಮಟ್ಟದಲ್ಲಿ ಇನ್ವಾಲ್ವ್ಮೆಂಟ್ ಆದಾಗ ಮಾತ್ರ ಆ ಮಕ್ಕಳ ಕಲಿಕೆಯ ಗುಣಮಟ್ಟವನ್ನು ಏರಿಸಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ಕಿವಿ ಮಾತನ್ನ ನಮ್ಮ ಶಿಕ್ಷಕ ಮಿತ್ರರಿಗೆ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು Would like to call Mr. Surendranath sir to deliver his speech. ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ಜ್ಞಾನದಾತೆ ನ್ಯಾಷನಲ್ ಸ್ಕೂಲ್ನ ವಾರ್ಷಿಕೋತ್ಸವದ ವೇದಿಕೆ ಮೇಲೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಈ ಶಾಲೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಷಣ್ಮುಖಣ್ಣವರೇ, ಅವರು ಕಾರ್ಯದರ್ಶಿಗಳೇ, ಹಾಗೂ ಖಜಾಂಚಿಗಳೇ ಅಂತ ಸೋದರ ಸಮಾನರಾಗಿರ್ತಕ್ಕಂಥ ಮೂರ್ತಿ ಸರ್ ಅವರೇ, ಹಾಗೂ ಮಾನ್ಯ ಕ್ಷೇತ್ರಗಳನ್ನು ಹಾಕ್ಕೊಂಡು ಬಂದುಬಿಡಿದ್ದಾರೆ ಎಲ್ಲ ನನ್ನ ಪ್ರೀತಿ ವಿದ್ಯಾರ್ಥಿನಿಯರೇ ಹಾಗೂ ಪೋಷಕವೃಂದದವರೇ. ಈಗ ಎಲ್ಲರೂ ಮಾತಾಡಿಬಿಟ್ಟಿದ್ದಾರೆ, ನಾನೇನು ಮಾತಾಡ್ಬೇಕಂತ ಯೋಚನೆ ಮಾಡ್ಬೇಕೀಗ. ಯಾಕಂದರೆ ಹಳ್ಳಿ ಕಡೆ ಒಂದು ಗಾದೆ ಹೇಳ್ತೆ, ಮನೆಗೆ ಹಿರೇಮಗನಾಗಿ ಬಿಟ್ಟಬಾರ್ದು, ಕಿರೆ ಸೊಸೆಯಾಗಿ ಹೋಗಬಾರ್ದು, ಸಭೆ ಸಮಾರಂಭಗಳಲ್ಲಿ ಕೊನೆ ಭಾಷಣಕಾರನ ಆಗಬಾರ್ದು ಅಂತ. ಮನೆಗೆ ಹಿರೇಮಗನಾಗಿ ಬಿಟ್ಟಿದ್ರೆ ಎಲ್ಲ ಜವಾಬ್ದಾರಿ ಹೊತ್ಕೋಬೇಕು, ಕಿರೆ ಸೊಸೆಯಾಗಿ ಹೋದರೆ ಎಲ್ಲರೂ ಹೇಳಿದ ಮಾತು ಕೇಳಬೇಕು, ಸಭೆ ಸಮಾರಂಭಗಳಲ್ಲಿ ಯಾರು ಮಾತಾಡಿದ ಅಳೆದುಳಿದದ್ದನ್ನು ನಾನು ಮಾತಾಡಬೇಕು. ಸೊ ಹಾಗಾಗಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ನಮ್ಮ ಶಿಕ್ಷಣ ಇಲಾಖೆ ಅಂತಕ್ಕಂಥದ್ದು ಲಾಭದಾಯಕ ಇಲಾಖೆ ಅಲ್ಲ, ಶಿಕ್ಷಣ ಕ್ಷೇತ್ರನೂ ಅಷ್ಟೇ. ಸೊ ಅಂಥ ಕ್ಷೇತ್ರಕ್ಕೆ ಮಾನ್ಯ ಷಣ್ಮುಖಣ್ಣವರು, ನಮ್ಮ ಮೂರ್ತಣ್ಣನವರು ಕಾಲಿಟ್ಟಿದ್ದಾರೆ. ನಮ್ಮ ಮೂರ್ತಣ್ಣನವರು ನನ್ನ ಸೀನಿಯರ್ ಮಲ್ಲಾಡಿನಲ್ಲಿ. ದೇವರವರಿಗೆ ಅವತ್ತಿನಿಂದ ಸಾಕಷ್ಟು ಸಂಪನ್ಮೂಲವನ್ನು ಕೊಟ್ಟಿದ್ದಾರೆ. ಆದರೂ ಅವತ್ತು ಒಳ್ಳೆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ನಾನು ಭಾವಿಸಿದ್ದೀನಿ. ಶಿಕ್ಷಣವನ್ನು ಅವರು ಸಮಾಜದಲ್ಲಿ ಕೊಡಲಿಕ್ಕೆ ಮುಂದೆ ಬಂದಿರೋದು ದೇವರು ಅವರಿಗೆ ಸಕಲ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಸ್ವಲ್ಪ ಅವರಿಗೆ ನೀಡಲಿ ಅಂತ ಹಾರೈಸ್ತಾ, ಈ ಶಿಕ್ಷಣ ಅಂತಕ್ಕಂಥದ್ದು
ಈಗ ಎಲ್ಲರೂ ವಿವರವಾಗಿ ಹೇಳಿದ್ದಾರೆ. ಶಿಕ್ಷಣನೇ ಇವತ್ತು ನಮ್ಮ ದಾರಿದೀಪ ಅಂತಕ್ಕಂಥದ್ದೆಲ್ಲ ವಿವರಣೆ ಮಾಡಿದ್ದಾರೆ. 10ನೇ ಶತಮಾನದಲ್ಲಿ ಬುದ್ಧ ಅವರು ಹೇಳಿದರು, ಆಸೆಯೇ ದುಃಖಕ್ಕೆ ಮೂಲ ಅಂದರು. ಅಂದರೆ ಆಸೆ ಇರಬೇಕು, ದುರಾಸೆ ಇರಬಾರ್ದು ಅಂತ. 12ನೇ ಶತಮಾನದಲ್ಲಿ ಬಸವಣ್ಣರು ಹೇಳಿದರು, ಕಾಯಕವೇ ಕೈಲಾಸ ಅಂದರು. ಕಾಯಕದಲ್ಲಿ ನೀವು ಕೈಲಾಸ ಹಾಕೊಂಡ್ರಿ ಅಂದರು. 20ನೇ ಶತಮಾನದಲ್ಲಿ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು, ಅಹಿಂಸಾ ತತ್ವವನ್ನು ಹೇಳಿದರು. ಅಹಿಂಸೆಯನ್ನು ಕಾಪಾಡೋದ್ರಿಂದ ನಮ್ಮ ಸ್ವಾತಂತ್ರ್ಯನೇ ತಂದುಕೊಟ್ರು. ಆ ನಂತರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು, ಶಿಕ್ಷಣ, ಸಂಘಟನೆ, ಹೋರಾಟ ಅಂತ. ಅದಕ್ಕಿಂತ ಮುಖ್ಯವಾಗಿ ಒಂದು ಅತ್ಯದ್ಭುತವಾದ ಮೌಲ್ಯದ ಬಗ್ಗೆ ಮಾತಾಡಿದ್ದಾರೆ. ಅವರು ಒಂದೇ ಮಾತಿನಾಗ ಹೇಳಿದ್ದಾರೆ, ಈ ದೇಶದ ಸಂಪನ್ಮೂಲ ಏನಾಗಿದ್ರೆ ನೀವು ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು. ಈ ರೀತಿಯಲ್ಲಿ ಒತ್ತಡರಹಿತವಾಗಿರ್ತಕ್ಕಂಥ ಶಿಕ್ಷಣ ಕೊಡ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ. ನೀವು ಗಮನಿಸಿರ್ಬೋದು, ಪ್ರತಿ ಟಿವಿನಲ್ಲಿ, ಪ್ರತಿ ಪೇಪರ್ನಲ್ಲಿಯೂ 3ನೇ ಕ್ಲಾಸ್ ಮಗು ಹೃದಯಾಘಾತದಿಂದ ಸಾವಿಗೀಡಾಯ್ತು, PUC ಓದೋ ಮಗು ಎಕ್ಸಾಮ್ ಬರೆದು ಬಂದು ಹೃದಯಾಘಾತ ಸಂಭವಿಸ್ತು ಅಂತ. ಅಂದರೆ ಅಷ್ಟು ಒತ್ತಡವನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ತಂದೆ ತಾಯಿ ಇರ್ಬೋದು, ವ್ಯವಸ್ಥೆ ಇರ್ಬೋದು, ಎಲ್ಲರಿಗೂ ಕನಸು, ನನ್ನ ಮಗ ಇಂಜಿನಿಯರು, ನನ್ನ ಮಗ ಡಾಕ್ಟ್ರು, ನನ್ನ ಮಗ ಒಂದು ಪ್ಯಾಕೇಜ್ ₹1 ಕೋಟಿ ಸಿಗಬೇಕು, ₹1,00,000 ಸಿಗ್ಬೇಕಂತ. ಬಟ್ ಅವನ ಇಂಟ್ರೆಸ್ಟ್ ಏನದು ಯಾರು ಗಮನಿಸ್ತಾ ಇಲ್ಲ. ಅವನ ಆಸಕ್ತಿ ಅನ್ನೋದು ನಮ್ಗೆ ಗಮನಿಸ್ತಾ ಇಲ್ಲ. ಅವನ ಜೀವನ ಮೌಲ್ಯ, ವೃತ್ತಿ ಜೀವನ ಕೌಶಲ್ಯಗಳೇನಂತ ನಾವು ಗಮನಿಸ್ತಾ ಇಲ್ಲ. ಆ ನಿಟ್ಟಿನಲ್ಲಿ ನಾವು ನೀವು ಕುಂತು ಆಲೋಚನೆ ಮಾಡ್ತಕ್ಕಂಥ ಸನ್ನಿವೇಶ ಈ ದಿನದಲ್ಲಿ ಉಂಟಾಗಿದೆ. ಸೊ ಇಷ್ಟು ಮಾತನ್ನು ಹೇಳ್ತಾ ಒಂದು ಸಣ್ಣ ಕಥೆಯನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಯಾಕೆ ಹೇಳ್ತಾನಂದರೆ, ಇಲ್ಲೆಲ್ಲಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷರೇ ಹಾಗೆ ಉದ್ಘಾಟಕರೇ, ನಮ್ಮ ಸಂಸ್ಥಾಪಕರಾದಂಥ PS ಮೂರ್ತಿ ಅವರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸರ್ವ ಸದಸ್ಯರೇ, ಮುಖ್ಯ ಅತಿಥಿಗಳೇ, ಹಾಗೆ ಈ ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನು ತಂದಂಥ ನನ್ನ ಎಲ್ಲ ಹಿರಿಯ ಕಿರಿಯ ಪೋಷಕ ವರ್ಗದವರೇ, ಪತ್ರಕರ್ತ ಮಿತ್ರರೇ. ಅರ್ಧ ನಿಮಿಷ ಆಯ್ತಾ? ನಿದ್ದೆ ಮಾಡ್ತಿಲ್ಲ ತಾನೆ ಯಾರು? ಸಮಯ ಆಗಿದೆ, ಗೊತ್ತಾಗಿದೆ. ಸ್ವಲ್ಪ ಅತಿಥಿಗಳ ಭಾಷಣ ಎಲ್ಲರೂ ಕೇಳಿದ್ರೆ ಅಂದ್ಕೊಂಡಿದ್ದೀನಿ. ಸಂಕ್ಷಿಪ್ತವಾಗಿ ಬಹಳಷ್ಟು ಪೋಷಕರಿಗೆ ಅನುಕೂಲವಾದ ರೀತಿಯಲ್ಲಿ ಬಹಳಷ್ಟು ಒಳ್ಳೆಯ ವಿಷಯಗಳನ್ನ ಹೇಳಿದ್ದಾರೆ. ದಯಮಾಡಿ ಅವನ್ನ ನಾವು ಅಳವಡಿಸ್ಕೊಂಡಿದ್ದೆ ಆದರೆ ನಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿರುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಸಂಸ್ಥಾಪಕರಾದಂಥ PS ಮೂರ್ತಿ ಅವರು ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇದರಂತ ಇದು ಹಳ್ಳಿಗಳ ನಾಡು ಚಿತ್ರದುರ್ಗ, ಅದರಲ್ಲೂ ಚಿಕ್ಕಜಾಜೂರು ಸುತ್ತಮುತ್ತಲು ಇರೋಂಥವ್ರೆಲ್ಲರೂ ಸಹ ರೈತರ ಮಕ್ಕಳು, ಕೂಲಿ ಕಾರ್ಮಿಕರು, ಎಲ್ಲ ಬಡ ಮಕ್ಕಳಿದ್ದೀರಿ, ಬಡವರಿದ್ದೀರಿ. ನಾವೆಲ್ಲ ಬೇರೆ ಬೇರೆ ಜಿಲ್ಲೆಗಳಿಗೆ ನಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿರಲಿ ಅನ್ನೋ ನಿಟ್ಟಿನಲ್ಲಿ ಶಾಲೆಗಳನ್ನ ನಾವು ಹುಡ್ಕೊಂಡು ಹೋಗ್ತೀವಿ. ನಾನು ಸಮೇತ ಚಿತ್ರದುರ್ಗ ಇರ್ಬೋದು, ಶಿವಮೊಗ್ಗ ಇರ್ಬೋದು, ದಾವಣಗೆರೆ ಇರ್ಬೋದು, ಅಥವಾ ಬೆಂಗಳೂರು ಇರ್ಬೋದು, ನಮಗೆಲ್ಲ ಏನೇ ಕಷ್ಟ ಇರಲಿ ಮಕ್ಕಳಿಗೆ ಒಳ್ಳೆ ಶಾಲೆಯಲ್ಲಿ ಸೇರಿಸ್ಬೇಕು, ಓದಿಸ್ಬೇಕು, ಅವರ ಒಂದು ಉಜ್ವಲ ಭವಿಷ್ಯವನ್ನ ರೂಪಿಸ್ಬೇಕು ಅಂತೇಳಿ ಶಾಲೆಗಳನ್ನು ಹುಡ್ಕೊಂಡು ಹೋಗ್ತೀವಿ. ಆದರೆ ನಮ್ಮ PS ಮೂರ್ತಿ ಅವರು ಮಿತ್ರರು ಅಂತ ಶಾಲೆಯನ್ನ ಇಲ್ಲೇ ತೆರೆದು ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಒಳ್ಳೆ ಶಾಲೆಯನ್ನ ತೆರೆದಿದ್ದಾರೆ. ಇವತ್ತಿಗೆ 1 ವರ್ಷ. ನಮ್ಮ ಯಾರು BO ಸರ್ ಹೇಳಿದ್ರು, 1 ವರ್ಷಕ್ಕೆ ನಾನು ಇಂಥ ಶಾಲೆ 400 ಮಕ್ಕಳು, ಅದು 400 + 400 800 ಜನ ಇಲ್ಲಿ ಪೋಷಕರು ಬಂದಿದ್ದಾರೆ ಅಂತಂದ್ರೆ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಈ ಶಾಲೆ ಬೆಳಿಬಹುದು ಅನ್ನೋ ಮಾತನ್ನ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ರು. ನನ್ನ ಆಸೆನೂ ಅಷ್ಟೇ. ನಾನು ಸುಮಾರು 20 ವರ್ಷದ ಹಿಂದೆನೆ ಒಂದು ಶಾಲೆಯನ್ನು ತೆರಿಬೇಕು ಅಂತೇಳಿ ನನ್ನ ಸ್ನೇಹಿತರಿಗೆ ಒಂದು ಕಿವಿ ಮಾತನ್ನು ಹೇಳಿದ್ದೆ. ಆದ್ರೆ ಈಗ ವರ್ಷದ ಹಿಂದೆ ಈ ಶಾಲೆಯನ್ನ ತೆರೆದಿದ್ದಾರೆ. ಹಂತವಾಗಿ ಆರಂಭದಲ್ಲೇ ಇಂಥ ಅದ್ಭುತವಾದ ವೇದಿಕೆಯನ್ನ ಮಕ್ಕಳಿಗೆ ಹಾಕೊಟ್ಟು ಅವರಲ್ಲಿರುವ ಪ್ರತಿಭೆಯನ್ನ ಅನಾವರಣ ಮಾಡಲಿಕ್ಕೆ ತಾವು ಸಹ ಕಣ್ತುಂಬಿಕೊಂಡು ಮಕ್ಕಳ ಈ ಒಂದು ಡ್ಯಾನ್ಸ್ ಇರ್ಬೋದು ಅಥವಾ ಇತರೆ ಬೇರೆ ಚಟುವಟಿಕೆಗಳನ್ನ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಖಂಡಿತವಾಗೂ ಮುಂದಿನ ದಿನಗಳಲ್ಲಿ ಈ ಶಾಲೆ ಒಂದು ಬೋರ್ಡಿಂಗ್ ಶಾಲೆ ಆಗುತ್ತೆ. ಇನ್ನು ಹೆಚ್ಚೆಚ್ಚು ಮಕ್ಕಳು ಇಲ್ಲಿ ಸೇರಿದ್ರೆ ಅವ್ರಿಗೂ ಸಹ ಒಂದು ಚಾಲೆಂಜಿಂಗ್ ಇರುತ್ತೆ. ಯಾಕಂತಂದ್ರೆ ಬಹಳಷ್ಟು ಶಾಲೆಗಳಿದಾವೆ. ಆ ಶಾಲೆಗಳಲ್ಲಿ ಅಡ್ಮಿಷನ್ ಆಗಿ ಉಳಿದಂತ ಮಕ್ಕಳು ಅದರಲ್ಲಿ 50% ಬಹಳ ನಾನು ನೋಡಿದಾಗೆ ಚೆನ್ನಾಗಿ ಓದ್ ಬರಲ್ಲ ಅಥವಾ ಬೇರೆ ತರ ಆಕ್ಟಿವಿಟೀಸ್ ಇರಲ್ಲ. ಅಂತ ಮಕ್ಕಳನ್ನ ಇಲ್ಲಿ ಬೆಳೆಸೋದು ಬಹಳಷ್ಟು ಕಷ್ಟ. ಅದು ಒಳ್ಳೆ ಶಿಕ್ಷಕರನ್ನ ನೇಮಿಸಿದ್ದಾರೆ. ಒಳ್ಳೊಳ್ಳೆ ಬೇರೆ ಶಾಲೆಗೆ ಹೋಲಿಸಿದ್ರೆ ಅತಿ ಹೆಚ್ಚು ಅವರಿಗೆ ಸಂಬಳವನ್ನು ಕೊಟ್ಟು ಮಕ್ಕಳ ಭವಿಷ್ಯವನ್ನು ರೂಪಿಸಲಿಕ್ಕೆ ಒಳ್ಳೆ ಒಂದು ವೇದಿಕೆ, ಒಳ್ಳೆ ಶಿಕ್ಷಕರನ್ನ ಕೊಟ್ಟಿದ್ದಾರೆ. ಸರಿಯಾದ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಮೂರ್ತಣ್ಣರಿಗೆ
ನೋಡ್ರಿ ಇಂಥ ಕಾರ್ಯಕ್ರಮ ನಡೀಲಿಕ್ಕೆ ಬೇರೆ ಶಾಲೆಗಳಲ್ಲಿ ಬಹಳಷ್ಟು ನಿಮಗೆ ಹೊರೆಯನ್ನು ಹಾಕ್ತಾರೆ. ಆದರೆ ನಮ್ಮ ಮೂರು ತಂಡರು ತಮಗೆ ಯಾರಿಗೂ ಸಹ ಪೋಷಕರಿಗೆ ಹೊರೆ ಹಾಕಿಲ್ಲ ಅಂತೇಳಿ ನಾನು ಭಾವಿಸಿದ್ದೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಹೆಚ್ಚು ಅವಕಾಶವನ್ನ ತೆಗೆದುಕೊಳ್ಳದೆ ತಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳ ಒಂದು ಎಲ್ಲ ಚಟುವಟಿಕೆಗಳನ್ನು ನೋಡಿ ಆನಂದಿಸಿ ಅನ್ನೋ ಮಾತನ್ನು ಹೇಳ್ತಾ, ಎಲ್ಲರಿಗೂ ಒಳ್ಳೇದಾಗ್ಲಿ, ಆ ದೇವರು ತಮಗೂ ತಮ್ಮ ಮಕ್ಕಳಿಗೂ ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅನ್ನೋ ಮಾತನ್ನು ಹೇಳಿ ಈ ಕಾರ್ಯಕ್ರಮದಲ್ಲಿ ಕರೆಸಿ ನನಗೆ ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ನನಗೆ ಪ್ರಮುಖವಾಗಿ ಪೋಷಕರಿಗೂ ಮತ್ತು ವೇದಿಕೆ ಮೇಲೆ ಇರುವಂತ ಎಲ್ರಿಗೂ ವಂದಿಸಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. Never quit. Our students are never ready to quit. They proved they are the winners and it's time to recognize their hard work. I would like to call Swarna ma'am to announce the winners list. Champion Naina GP. Girls and boys, girls wise Bindu KS and boys wise Mubarak Ali B. Dear parents, please clap. Bindu KS. She won the house-wise championship girls-wise Bindu KS. Mubarak Ali house-wise championship boys-wise Mubarak Ali B. Dear parents and children, please clap.